ಎಸ್ ವಿಶೇಷವಾದಂಥ ಒಂದು ಮಾತುಕತೆ ಇದೆ. ಜೊತೆಗೆ ಒಂದು ಪ್ರಮುಖವಾದಂಥ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಫೋಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ನಿರಂತರವಾಗಿ ಇದರ ಬಗ್ಗೆ ಮಾತಾಡಿಕೊಂಡು ಬರ್ತಾ ಇದ್ದೀವಿ. ನಾವು ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ಳಲಾಗ್ತಿದೆ ಅಂತ ಬಾಲ್ಡ್ವಿನ್ ಸ್ಕೂಲ್ನ ಬಗ್ಗೆ ಮಾತುಕತೆ ಇದು. ಎಸ್ ಸ್ವಲ್ಪ ಲೇಟ್ ಆದರೂ ಕೂಡ ಇಲ್ಲಿ ಬಹಳ ಒಂದು ಘೋರವಾದಂಥ ಶಿಕ್ಷೆ ಇರುತ್ತೆ. ನಿಮ್ಮ ಮಗು ಶಾಲೆಗೆ ಹೋದ್ಮೇಲೆ ಎಲ್ಲಿರುತ್ತೆ ಅಂತ ಬಹುತೇಕ ಪೋಷಕರಿಗೆ ಗೊತ್ತಿರೋದಿಲ್ಲ. ಮೋಸ್ಟ್ಲಿ ಅವರು ಶಾಲೆಯಲ್ಲೇ ಕ್ಲಾಸ್ ರೂಮಲ್ಲಿ ಇದ್ದಾರೆ ಅಂತ ಅನ್ಕೋತಾರೆ. ಬಾಲ್ಡ್ವಿನ್ ಸ್ಕೂಲ್ನ ವಿಚಾರವಾಗಿ ನಾವು ಇವತ್ತು ಚರ್ಚೆಯನ್ನು ನಡೆಸ್ತಿದ್ದೀವಿ. ನಾನು ಅವಿನಾಶ್ ಶಿವನ್. ಇದ್ರ ಬಗ್ಗೆ ಈಗ ಪೋಷಕರ ಜೊತೆ ಚರ್ಚೆ ಈಗ ಶುರುವಾಗುತ್ತೆ. ಎಸ್ ಪ್ರತಿಷ್ಠಿತ ಬಾಲ್ಡ್ವಿನ್ ಶಾಲೆಯಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೆಳಗ್ಗೆಯಿಂದ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆದರೂ ಕೂಡ ಇಲ್ಲಿ ಮಕ್ಕಳು ಗೇಟ್ನಿಂದ ಹೊರ ನಿಲ್ಬೇಕಾಗುತ್ತೆ. ಪೋಷಕರು ಗೇಟ್ ಹತ್ರ ಬಂದು ಬಿಟ್ಟು ಹೋಗಿರ್ತಾರೆ ಮನೆಗೆ, ಮಕ್ಕಳು ಕ್ಲಾಸ್ ರೂಮಿಗೆ ಹೋದ್ರು ಅಂತ. ಆದರೆ ಕಲಿಯೋ ಮಕ್ಕಳಿಗೆ ಶಾಲೆಯಿಂದ ಸಿಗ್ತಿರುವಂತಹ ಶಿಕ್ಷೆ ಇದು. ಹೈಫೈ ಶಾಲೆಯಲ್ಲಿ ಈಗ ಮಕ್ಕಳಿಗೆ ಶೋಷಣೆ ನಡೀತಿದೆ ಅನ್ನೋ ಒಂದು ಆರೋಪ ಈಗ ಪೋಷಕರ ಕಡೆಯಿಂದ ಬರ್ತಿರೋದು. ನ್ಯೂಸ್ 18 ಕನ್ನಡದಲ್ಲಿ ಇದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತಿದ್ದೀವಿ. ಪೋಷಕರು ಹೇಳೋ ಪ್ರಕಾರ ಸ್ವಲ್ಪ ಲೇಟ್ ಆದರೂ ಕೂಡ ಇಲ್ಲಿ ಶಿಕ್ಷೆಯನ್ನ ಕೊಡಲಾಗುತ್ತೆ. ಇನ್ನು ಹಲವಾರು ವಿಚಾರಗಳಿದಾವೆ. ಕೇವಲ ಮಕ್ಕಳನ್ನ ಹೊರನಿಲ್ಲಿಸೋದು ಮಾತ್ರ ಅಲ್ಲ, ಇನ್ನೊಂದಷ್ಟು ವಿಚಾರಗಳು, ಅದು ಟೆಕ್ಸ್ಟ್ ಬುಕ್ ಖರೀದಿ ವಿಚಾರ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇಲ್ಲಿ ಒಂದು ರೀತಿ ಪೋಷಕರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಅಸಹಾಯಕ ಸ್ಥಿತಿಯಲ್ಲಿ ಬಹುತೇಕ ಪೋಷಕರಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅನ್ನೋ ಒಂದು ಆಸೆ, ಇನ್ನೊಂದು ಕಡೆ ಇಂತಹ ಶಾಲೆಗಳಲ್ಲಿ ಆಗ್ತಿರುವಂತಹ ದಬ್ಬಾಳಿಕೆ ಇದೆ. ಎರಡನ್ನೂ ಕೂಡ ಅವರು ಬಹಳ ಒಂದು ಸಿಲ್ಕ್ ಹೋಗಿದ್ದಾರೆ ಅಂತ ಹೇಳಬೇಕು ಆ ನಡುವಲ್ಲಿ. ಈಗ ಬಾಲ್ಡ್ವಿನ್ ಶಾಲೆಯಲ್ಲಿ ಆಗ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಕೂಡ ಮಾತನಾಡ್ತಿದ್ವಿ. ಜೊತೆಗೆ ಈಗ ಅಲ್ಲಿ ಪ್ರಿನ್ಸಿಪಾಲ್ ಅವ್ರನ್ನ ಮಾತಾಡ್ಸಾಗ ಹೇಳ್ತಾರೆ, ಅವರು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಸಾಕಷ್ಟು ಇತಿಹಾಸ ಇರುವಂಥ ಸ್ಕೂಲ್ ನಮ್ಮದು, ಈ ರೀತಿ ಯಾವುದೂ ಕೂಡ ಆಗ್ತಿಲ್ಲ, ಕೆಲವೊಬ್ಬರು ಪೋಷಕರೇ ಈ ರೀತಿಯಾಗಿ ಸುಮ್ಮನೆ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ಅವ್ರು ಮಾತನಾಡ್ತಿದ್ದಾರೆ. ಕೆಲವೊಂದು ಫೋಟೋಗಳನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಯಾವ ರೀತಿಯಾಗಿ ಮಕ್ಕಳನ್ನು ಗೇಟಿನ ಹೊರಭಾಗದಲ್ಲಿ ನಿಲ್ಲಿಸಲಾಗುತ್ತೆ, ಅದೇ ರೀತಿಯಾಗಿ ಅಲ್ಲಿ ಬಂದು ಪ್ರಶ್ನೆ ಮಾಡಿದಾಗ ಏನು MBBS ಓದ್ತಿದ್ದಾರೆ ನಿಮ್ಮ ಮಕ್ಕಳು ಅಥವಾ ಏನಾದರೂ MBA ಓದ್ತಿದ್ದಾರೆ, ಇಲ್ವಲ್ಲ ಖಾಲಿ LKG UKG ಅಲ್ವಾ ಅಂತ ಹೇಳಿ ಪೋಷಕರಿಗೆ ವಾಪಸ್ ಉತ್ತರ ಕೊಟ್ಟಿರುವಂಥ ಒಂದು ಹಲವಾರು ಎಕ್ಸಾಂಪಲ್ ಕೂಡ ನಮ್ಮ ಮುಂದೆ ಇದೆ. ಸೊ ಹೀಗಾದರೆ ಪೋಷಕರು ಏನು ಮಾಡಬೇಕೀಗ ಸದ್ಯಕ್ಕೆ ಅನ್ನೋದು ಪ್ರಶ್ನೆ. ಜೊತೆಗೆ ಶಿಸ್ತು ಬೇಕು, ಹೌದು, ಶಾಲೆಗಳಲ್ಲಿ ಶಿಸ್ತನ್ನು ಕಲಿಸ್ಬೇಕಾಗುತ್ತೆ. ಆದರೆ ಯಾವ ಒಂದು ಮಟ್ಟದಲ್ಲಿರುತ್ತೆ ಆ ಶಿಸ್ತನ್ನು ಕಲಿಸುವಂಥ ರೀತಿ, ಅದಕ್ಕೊಂದು ರೀತಿ ನೀತಿ ಅನ್ನೋದು ಇರುತ್ತೆ ಅನ್ನೋದೀಗ ಪೋಷಕರ ಒಂದು ಮಾತಾಗಿದೆ. ಇದೀಗ ನೀವು ದೂರಿನ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಬಾಲ್ಡ್ವಿನ್ನಲ್ಲಿ ಆದಂಥ ಒಂದು ತೊಂದರೆಯಿಂದಾಗಿ ಈಗ ಪೋಷಕರು ಬರೆದಿರುವಂಥ ಒಂದು ಲೆಟರ್, ಈ ರೀತಿ ನಮಗೆ ತೊಂದರೆ ಆಗ್ತಿದೆ, ನಮ್ಮ ಮಕ್ಕಳಿಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಿದ್ದಾರೆ ಅಂತ. ಶಿಸ್ತಿನ ನೆಪದಲ್ಲಿ ಮಕ್ಕಳ ಮುಕ್ತ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಭಾವ ಆಗ್ತಿದೆ. ಜೊತೆಗೆ ಯಾರಿನ ಒಂದು ಅವ್ರದ್ದೊಂದು ತಪ್ಪು ಅಲ್ಲದೆ ಇರೋದಕ್ಕೆ, ಅಥವಾ ಒಂದು ಈಗಿನ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು, ಟ್ರಾಫಿಕ್ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ನಾನಾ ರೀತಿಯಂಥ ಒಂದು ಕಾರಣಗಳಿರುತ್ತೆ ಲೇಟಾಗಿ ಬರೋದಕ್ಕೆ. ಸೊ ಸ್ವಲ್ಪ ಲೇಟ್ ಆದರೆ ಆ ಮಕ್ಕಳನ್ನು ಬಿಸಿಲಲ್ಲೇ ನಿಲ್ಲಿಸಿದ್ರೆ ಆ ಮಕ್ಕಳ ಮನಸ್ಸಿನ ಮೇಲಾಗುವಂಥ ಪ್ರಭಾವ ಏನು, ಅದೇ ರೀತಿಯಾಗಿ ಶಿಸ್ತಿನ ನೆಪದಲ್ಲಿ ಈ ರೀತಿಯಾಗಿ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ. ಒಂದು ಲೆಕ್ಕದಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಡಲೇಬಾರದು ಅನ್ನೋ ರೀತಿಯಾಗಿ ರೂಲ್ಸ್ ಕೂಡ ಇದೆ, ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳುತ್ತೆ. ಆದರೆ ಬಾಲ್ಡ್ವಿನ್ ಸ್ಕೂಲ್ನಲ್ಲಿ ಸದ್ಯಕ್ಕೆ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ತೊಂದರೆ ಆಗ್ತಿದೆ. ಜೊತೆಗೆ ಅದನ್ನು ಕೇಳಲಿಕ್ಕೆ ಹೋದರೆ ವಾಪಸ್ ಪೋಷಕರಿಗೆ ಉತ್ತರ ಹೇಳುವಂಥ ಒಂದು ಕೆಲಸವನ್ನು, ಜೊತೆಗೆ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಆಗ್ತಿದೆ ಅಂತ ಈಗ ಆರೋಪವನ್ನು ಮಾಡಲಾಗಿದೆ. ಜೊತೆಗೆ ಶಿಕ್ಷಣ ಸಚಿವರಿಗೂ ಕೂಡ ಲೆಟರ್ನ ಕಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಆದರೆ ಶಿಕ್ಷಣ ಸಚಿವರಿಂದು ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಬಂದಿಲ್ಲ. ಜೊತೆಗೆ ಮಕ್ಕಳ ಹಕ್ಕು ಆಯೋಗ ಅವರು ಕೂಡ ಒಂದು ಲೆಟರ್ನ ಕೂಡ ಬರೆದಿರ್ತಾರೆ. ಅವರ ಒಂದು ಲೆಟರ್ಗೂ ಕೂಡ ಉತ್ತರದ ನಿರೀಕ್ಷೆ ಇನ್ನೂ ಕೂಡ ಇದೆ. ನಾನೀಗಾಗಲೇ ಹೇಳ್ತಿದ್ದ ಹಾಗೆ ಪ್ರತಿಯೊಬ್ಬ ಪೋಷಕರಿಗೂ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಜೊತೆಗೆ ಮಕ್ಕಳಿಗೂ ಕೂಡ ಶಾಲೆ ಅಂದ ಕೂಡಲೇ ಏನೋ ಒಂಥರ ಪ್ರೀತಿ, ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅಲ್ಲಿವರೆಗೂ ಮನೆಯಲ್ಲೇ ಇರ್ತಾರೆ. LKG UKG ಅಂತ ಆರಂಭ ಆದಾಗ ಅವ್ರಿಗೂ ಒಂದಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ.
ಆದರೆ ಶಾಲೆಗಳು, ಬಹುತೇಕ ಶಾಲೆಗಳು ಒಳ್ಳೆ ಎಜುಕೇಶನ್ ಅನ್ನು ಕೊಡ್ತಿದ್ದಾವೆ ಅನ್ನೋ ಒಂದು ಮಾತಿದೆ. ಆದರೆ ಕೆಲವೊಂದು ಶಾಲೆಗಳಲ್ಲಿ ಅವರು ಮಕ್ಕಳನ್ನ ನಡೆಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ನಿಜಕ್ಕೂ ಒಂದು ರೀತಿಯಾಗಿ ಪ್ರಾಣಿಗಳಿಗಿಂತಲೂ ಹೀನವಾಗಿ ನಡ್ಸ್ಕೊಳ್ಳುವಂಥ ಒಂದು ಪದ್ಧತಿ ಇದೆ. ಸ್ವಲ್ಪ ಲೇಟ್ ಆದರೆ ಶಾಲೆಯಿಂದ ಹೊರಗಡೆ ನಿಲ್ಲಿಸ್ಕೊಳ್ಳೋದು, ಗೇಟಿಂದ ಹೊರಗಡೆ ನಿಲ್ಲಿಸ್ಕೊಂಡು ಬಿಸಿಲಲ್ಲೇ ಕಾಯಿಸುವಂಥ ಒಂದು ರೀತಿಯಾಗಿ ಅವ್ರನ್ನ ಟ್ರೀಟ್ ಮಾಡ್ತಿದ್ದಾರೆ. ಸೊ ಒಂದು ಕಡೆ ಹೆವಿ ಡೊನೇಷನ್ ಬಗ್ಗೆ ಅಂತೂ ಮಾತನಾಡೋದೇ ಬೇಡ. ಬೆಂಗಳೂರಲ್ಲಿ UKGಗೆ ನೀವು 1 ಲಕ್ಷ ಮಿನಿಮಮ್ 1 ಲಕ್ಷ ತೆಗೆದಿಡಬೇಕಾಗುತ್ತೆ ಆರಂಭದಲ್ಲಿ. ಹಾಗಿದ್ರೂ ಕೂಡ ಈ ಶಾಲೆಗಳು ನಡ್ಸ್ಕೊಳ್ಳುವಂಥ ರೀತಿಯನ್ನು ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸೊ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಪೋಷಕರು ಇದ್ದಾರೆ. ಮೊದಲನೇದಾಗಿ ಸುಬ್ಬಲಕ್ಷ್ಮಿ ಅವರು ಇದ್ದಾರೆ, ಪೋಷಕರು. ನಮಸ್ತೆ ಮೇಡಮ್. ಅದೇ ರೀತಿಯಾಗಿ ಹೇಮಲತಾ ಅವರು ಕೂಡ ಇವತ್ತಿನ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ, ಅವರು ಕೂಡ ಪೋಷಕರು. ನಮಸ್ತೆ ಹೇಮಲತಾ ಅವರೇ. ಅದೇ ರೀತಿ ವಾಣಿ ಅರವಿಂದ್ ಅವರು, ಅವರ ಮಗಳು ಕೂಡ ಈಗ ಕೋಎಡ್ ಅಲ್ಲಿ ಓದ್ತಿದ್ದಾರೆ, ಅವರ ಮಗು ಕೂಡ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಅದೇ ರೀತಿಯಾಗಿ ಮುರಳಿ ಅವರು, ಪೋಷಕರು, ಅವರು ಕೂಡ ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅವರು ಕೂಡ ಈ ಒಂದು ತೊಂದರೆಯನ್ನ ಅನುಭವಿಸಿದಂಥವ್ರು, ನೋಡಿದಂಥವ್ರು. ನಮಸ್ತೆ ಮುರಳಿ ಅವರೇ. ನಾನು ಮುರಳಿ ಅವರೇ, ನಿಮ್ಮಿಂದ ಆರಂಭ ಮಾಡೋದಾದ್ರೆ, ನಾವು ಬೆಳಗ್ಗೆಯಿಂದ ಈ ಸುದ್ದಿಯನ್ನು ಹೇಳ್ತಿದ್ವಿ. ಇದೇನು ಹೊಸತೇನಲ್ಲ, ಬಾಲ್ಡ್ವಿನ್ ವಿಚಾರವಾಗಿ ಈ ಹಿಂದೆ ಕೂಡ ಕಂಪ್ಲೇಂಟ್ಗಳು ಬರ್ತಿದೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಈ ವಿಚಾರ ಶಾಲೆಗೆ ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಗೇಟಿಂದ ಹೊರಗಡೆ ನಿಲ್ಲಿಸ್ತಾರಂತಂದ್ರೆ, ಅದು ಕೂಡ ಅಷ್ಟು ಚಿಕ್ಕ ಮಕ್ಕಳು. ಬೆಂಗಳೂರಲ್ಲಿ ಈಗ ಮನೆಯೊಳಗಿದ್ರು ಕೂಡ ಏನು ಬೇಕಾದರೂ ಆಗ್ಬೋದು, ಅಂಥದ್ರಲ್ಲಿ ಗೇಟ್ ಹೊರಗಡೆ ನಿಲ್ಲಿಸ್ತಾರಂತಂದ್ರೆ, ಸೊ ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡಿದಿರಿ, ಏನು ನೋಡಿದಿರಿ ಇಲ್ಲಿ ಅಂತ? ಸರ್, ಇವಾಗ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಟ್ರಾಫಿಕ್ನಲ್ಲಿ ಸರಿಸುಮಾರು 12,000 ಜನ ಮಕ್ಕಳು ಓದುವಂಥ ಶಾಲೆನಲ್ಲಿ ಒಂದು 10% ಬೇಡ, ಇವನ್ 1% ತಗೊಂಡ್ರೆ 120 ಜನ ಮಕ್ಕಳು ಸ್ಕೂಲ್ಗೆ ಬರೋದು ಸಹಜವಾದಂತಹ ಒಂದು ಸಂದರ್ಭ ಇದೆ ಇವತ್ತು. ಪೇರೆಂಟ್ಸ್ ಸರ್, ಶಾಲೆ ಅಂತಕ್ಕಂಥ ಎಂಥ ಒಂದು ಪವಿತ್ರವಾದ ಜಾಗ ಅಂದ್ರೆ, ನಮ್ಮ ಮಕ್ಕಳು ಮನೆಗಿಂತ ಶಾಲೆನಲ್ಲೇ ಜಾಸ್ತಿ ಸಮಯನ ಕಳೆಯುವಂಥ ಸಂದರ್ಭ ಇದೆ. ಇವಾಗ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಒಳ್ಳೆ ಸ್ಕೂಲ್ ಅಂತ ನಾವು ಕಳಿಸ್ತೀವಿ. ನಾವೇನು ಅನ್ಕೊಳ್ತೀವಿ, ಓಕೆ ಇಂಥ ಒಂದು ಶಾಲೆನಲ್ಲಿ ನಮ್ಮ ಮಗು ಓದ್ತಾ ಇರೋದೇ ಒಂದು ಹೆಮ್ಮೆ ನಮಗೆ. ನಾವು ಅದಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಜೀತಗಳು ಮಾಡಿ ಆ ದುಡ್ಡನ್ನ ಕಟ್ತೀವಿ, ಅದು ಯಾರಿಗೂ ಬೇಕಾಗಿಲ್ಲ. ಅದು ನಮ್ಮ ಆಯ್ಕೆ, ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ವಿ. ಒಂದು ಒಳ್ಳೆ ಸಂಸ್ಥೆನಲ್ಲಿ ನಮ್ಮ ಮಕ್ಕಳು ಓದಬೇಕು ಅಂತ ನಾವು ಕಳಿಸಿದ್ವಿ. ಇವತ್ತು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ, ಈ ಪರಿಸ್ಥಿತಿ ಮುಂಚೆ ಇರಲಿಲ್ಲ ಸರ್. 1.5 ವರ್ಷಗಳಿಂದ ಬಾಲ್ಡ್ವಿನ್ ಸಂಸ್ಥೆಯಿಂದ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಪೇರೆಂಟ್ಸ್ ಮೇಲೆ ಆಗ್ಬೋದು, ಟೀಚರ್ಸ್ಗಳ ಮೇಲೆ ಆಗ್ಬೋದು, ಇವತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಒಂದು ಸಂದರ್ಭನ ತಂದಿಟ್ಟಿದ್ದಾರೆ. ಒಂದು ಮಗು ಬೆಳಿಗ್ಗೆ ಮಿನಿಮಮ್ 8 ಗಂಟೆಗೆ ಸ್ಕೂಲ್ ಹತ್ರ ಇರಬೇಕು ಅಂದ್ರೆ 6 ಗಂಟೆಗೆ ಹೇಳ್ಬೇಕಾದಂಥ ಪರಿಸ್ಥಿತಿ ಇದೆ. 6 ಗಂಟೆಗೆ ಎದ್ದಂಥ ಮಗು ಅದು ಎಲ್ಲಾ ತರದಲ್ಲೂ ರೆಡಿಯಾಗಿ ಮನೆಯಲ್ಲಿ ತಿಂಡಿ ತಿನ್ನೋದಂತೂ ದೂರದ ಮಾತು. ಒಂದು ಲೋಟ ಹಾಲು ಕೊಡ್ಕೊಂಡು ಮನೆ ಬಿಟ್ರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್. ಪೇರೆಂಟ್ಸ್ ಏನ್ ಮಾಡ್ತಾರೆ, ಒಂದು ಟಿಫನ್ ಕ್ಯಾರಿನಲ್ಲಿ ಒಂದು 9 o'clock ಒಂದು ಬ್ರೇಕ್, 11 o'clock ಒಂದು ಬ್ರೇಕ್, ಏನೋ ಒಂದು ಹಾಕಿ ಕಳಿಸಿರ್ತಾರೆ. ಅಂತ ಮಗು ಒಂದು 5 ನಿಮಿಷ, ಇದೇನು ಜೈಲಂತೂ ಅಲ್ಲ ಸರ್, ನಮ್ಮ ಶಾಲೆ ಜೈಲಂತೂ ಆಗಿರ್ಲಿಲ್ಲ, ಇವತ್ತು ಜೈಲ್ ಆಗ್ಬಿಟ್ಟಿದೆ. ಜೈಲ್ನಲ್ಲಾದ್ರೂ ಒಳಗಡೆ ಬರೋನ್ನ ಬಿಟ್ಕೊಳ್ತಾರೆ, ಹೊರಗಡೆ ಯಾರನ್ನೂ ಕಳ್ಸಲ್ಲ. ಇಲ್ಲಿ ಒಳಗಡೆ ಬರೋದಕ್ಕೂ ಸಹ ಒಂದು ಕಂಡೀಷನ್ಸ್. 2 ನಿಮಿಷ 3 ನಿಮಿಷ ಲೇಟ್ ಆದ್ರೆ ಗೇಟ್ ಕ್ಲೋಸ್ ಮಾಡಿ ಮಕ್ಕಳನ್ನ, ಚಿಕ್ಕ ಮಕ್ಕಳು ಸರ್, LKG ಇರ್ಬೋದು, UKG ಇರ್ಬೋದು, ಆ ಮಕ್ಕಳಿಗೆ ಲೋಕನೇ ನೋಡಲ್ಲ ಅಂತ ಮಕ್ಕಳನ್ನ ಅಂತ ಒಂದು ಮೇನ್ ರೋಡ್ ಅಲ್ಲಿ ಬಿಟ್ಟು ಡೋರ್ನ ಲಾಕ್ ಮಾಡಿ ಕೇಳಿಸ್ಕೊಳ್ಳೋ ಕಿವಿಗಳಂತೂ ಇರಲ್ಲ ಅಲ್ಲಿ. ಈ ಮಕ್ಕಳು ಯಾರ ಹತ್ರ ಹೇಳ್ಕೋಬೇಕು? ಹೋಗ್ಲಿ, ಮನೆಗೆ ಫೋನ್ ಮಾಡಿ ಹೇಳೋದಕ್ಕೆ ಫೋನ್ ಅವೈಲಬಿಲಿಟಿ ಅಂತೂ ಇರಲ್ಲ. ಶಾಲೆನಲ್ಲಿ ಫೋನ್ ಅಂತೂ ಒಳಗಡೆ ಬಿಡಲ್ಲ, ಹಾಗಾಗಿ ಫೋನ್ ಅವೈಲಬಿಲಿಟಿ ಇಲ್ಲ. ಹೋಗ್ಲಿ, ಆ ಮಕ್ಕಳು ಹೊರಗಡೆ ಇರೋದನ್ನ ಇವರು CCTV ನಲ್ಲಿ ನೋಡ್ತಾ ಇರ್ತಾರಲ್ಲ, ಒಳಗಡೆ ಕೂತಿರೋರು, ಅವರಾದ್ರೂ ಒಳಗಡೆ ಬಂದು ಕರ್ಕೊಂಡು ಹೋಗ್ತಾರ? ನೋ ಚಾನ್ಸ್. ಹೋಗ್ಲಿ, ಆ ಪೇರೆಂಟ್ಸ್ ಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾರ? ನೋ ಚಾನ್ಸ್. ಮನೆಯಲ್ಲಿ ಪೇರೆಂಟ್ಸ್ ಏನ್ ಅನ್ಕೊಂಡಿರ್ತಾರೆ, ಸದ್ಯ ಶಾಲೆಗೆ ಕಳಿಸಿದೀವಿ, ಸಾಯಂಕಾಲ ತನಕ ನಮ್ಮ ಮಗು ಸೇಫ್ ಆಗಿರುತ್ತೆ. ಬಟ್ ವಿ ಡೋಂಟ್ ಇವನ್ ನೋ ಏನ್ ಆಗ್ತಾ ಇದೆ ಗೊತ್ತಿಲ್ಲ, ಯಾವ ರೋಡಲ್ಲಿ ಮಕ್ಕಳು ಅಲಿತಾ ಇದಾರೆ ಗೊತ್ತಿಲ್ಲ. ಆ ಮಕ್ಕಳಿಗೆ ಸುಮಾರು ಆಮಿಷಗಳು ಬರ್ಬೋದು ರೋಡ್ ನಲ್ಲಿ. ಈಗ ಚಿಕ್ಕ ಮಗು ಎದುರುಗಡೆ ಯಾವುದೋ ಒಂದು ಏನೋ ಬಿದ್ದಿರುತ್ತೆ, ಏನೋ ತಗೊಳ್ಳೋದಕ್ಕೆ ಅಂತ ಆ ಕಡೆ ಹೋದಾಗ ಟ್ರಾಫಿಕ್ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಮಕ್ಕಳು ಕಳ್ತನಗಳಾಗ್ಬೋದು. ಇವತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೇ ಸೇಫ್ ಇಲ್ಲ, CCTV ಇರೋ ಜಾಗದಲ್ಲೇನೆ ಇವತ್ತು ರೋಡಲ್ಲಿ ಮಕ್ಕಳನ್ನ ಬಿಡೋದು ಎಷ್ಟು ಅಮಾನವೀಯ. ಓಕೆ, ಇರಲಿ, ಡಿಸಿಪ್ಲಿನ್ ಅನ್ನೋದು ಶಾಲೆಯಿಂದ ಒಳಗಡೆ ಬಂದಿರೋ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಡಿಸಿಪ್ಲಿನ್ ಇಟ್ಕೊಳ್ಳಿ. ಯಾಕಂದ್ರೆ ಹೊರಗಡೆ ಒಂದ್ಸಲ ಬಂದ್ಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರು ಹೊರಗಡೆ ಬಿಡಕ್ ಮುಂಚೆ ಪೇರೆಂಟ್ಸ್ ಬಂದಿದಾರಾ, ಮುಂಚೆ ಹೋಗ್ತಾ ಇದಾರಾ, ಸ್ಕೂಲ್ ವ್ಯಾನ್ ರೆಡಿ ಇದೆಯಾ, ಪ್ರೈವೇಟ್ ವ್ಯಾನ್ಸ್ ರೆಡಿ ಇದೆಯಾ, ಸ್ಕೂಲ್ ಬಸ್ ರೆಡಿ ಇದೆಯಾ, ಇದನ್ನೆಲ್ಲ ನೋಡಿ ಬಿಡಬೇಕಾದಂತ ಒಂದು ಕರ್ತವ್ಯ, ಅದು ಮಾಡ್ಲಿ. ಒಳಗಡೆ ಬರೋದಕ್ಕೆ ಕಂಡೀಷನ್ ಹಾಕೋದು ಯಾವ ನ್ಯಾಯ ಇದು? ಆ ಮುಗ್ಧ ಮಕ್ಕಳ ಮೇಲೆ. ಆ ಮಕ್ಕಳು ತಪ್ಪೇನಿದೆ ಸರ್? ತಪ್ಪು ಇದ್ರೆ ಅದು ಪೇರೆಂಟ್ಸ್ಗೆ ಇರ್ತದೆ. ಪೇರೆಂಟ್ಸ್ ಕ್ಲಾಸ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಬಾಲ್ಡ್ವಿನ್ ಅಲ್ಲಿ? ಸರ್ 8:30 ಸ್ಟಾರ್ಟ್ ಆಗ್ತದೆ. 8:30 ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರೇಯರ್ ಅದು ಇದು ಇರುತ್ತೆ, ಅದೆಲ್ಲ ಇರುತ್ತೆ, ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಬಟ್ ಒಳಗಡೆ ಬರೋದಕ್ಕೆ ಎಷ್ಟು ಕಂಡೀಷನ್ ಹಾಕೋದು, ಹೊರಗಡೆ ಹೋಗೋದಕ್ಕೆ ಕಂಡೀಷನ್ ಹಾಕ್ಲಿ. ಒಳಗಡೆ ಬಿಡತಕ್ಕಂತ ಡ್ಯೂಟಿ ಇರೋದು ಪೇರೆಂಟ್ಸ್ ಗಳಿಗೆ. ಆ ಪೇರೆಂಟ್ಸ್ ನ ಕರೆದು ಅವ್ರಿಗೆ ಏನ್ ಬೇಕಾದ್ರೂ ಡಿಸಿಪ್ಲಿನರಿ ಆಕ್ಷನ್ಗಳು ತಗೊಳ್ಳಿ. ಆ ಮುಗ್ಧ ಮಕ್ಕಳನ್ನ, ಇನ್ನು ಊಟ ಮಾಡಿರಲ್ಲ ಮಕ್ಕಳು, ತಿಂಡಿ ತಿಂದಿರಲ್ಲ, ಲಗೇಜ್, ಇವತ್ತು ಯಾವ ರೀತಿ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಮಗು ಬಾಡಿ ವೆಯ್ಟ್ 10% ಮಾತ್ರ. ಇವಾಗ ಒಂದು 10 ವರ್ಷದ ಮಗು
5ನೇ ಕ್ಲಾಸ್ ಓದ್ತಾ ಇದೆ, 4ನೇ ಕ್ಲಾಸ್ ಓದ್ತಾ ಇದೆ ಅಂದ್ರೆ ಆ ಮಗು ವೆಯ್ಟ್ 20 ಇಂದ 21 kg ಇರುತ್ತೆ. ತುಂಬಾ ಡಿಪಾರ್ಟ್ಮೆಂಟ್ಗಳು ಸರ್ವೆ ಮಾಡಿರೋ ಪ್ರಕಾರ 1/10 ಆಫ್ ದ ಬಾಡಿ ವೆಯ್ಟ್ ಮಾತ್ರ ಕ್ಯಾರಿ ಮಾಡಬೇಕು ಅಂತ ಒಂದು ರೂಲ್ ಇದೆ. ದಟ್ ಈಸ್ ಇವಾಗ 21 kg ಇರೋ ಮಗು 2.1 kg ಮೇಲೆ ವೆಯ್ಟ್ ಕ್ಯಾರಿ ಮಾಡಬಾರ್ದು. ಆ ಒಂದು ಬ್ಯಾಗ್ ಇವಾಗ ಕೊಟ್ಟಿರ್ತಕ್ಕಂಥ ಈ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಪುಸ್ತಕಗಳಲ್ಲಿ ಮಿನಿಮಮ್ 16 to 18 kg ಕ್ಯಾರಿ ಮಾಡಬೇಕಾದಂತ ಅನಿವಾರ್ಯತೆ. ಬೆನ್ನ ಮೇಲೆ ಇಟ್ಕೊಂಡು ಹೊಟ್ಟೆ ಹಸ್ಕೊಂಡು ಮಗು ರೋಡ್ ನಲ್ಲಿ ನಿಂತಿದೆ, ಇದನ್ನು ನೋಡಿ ಒಳಗಡೆ ಕೂತ್ಕೊಂಡು ಇವ್ರುಗಳು ಅಟ್ಟಹಾಸ ಮಾಡ್ತಾರೆ. ಡಿಸಿಪ್ಲಿನ್ ಹೆಸರಲ್ಲಿ ಅವ್ರಿಗೆ ಆ ಶಿಕ್ಷೆ ಕೊಡ್ತಾರೆ ಅಂದ್ರೆ ದಿಸ್ ಇಸ್ ಹೈಟ್ಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಏನಾದ್ರು ಇದಿರುತ್ತಾ, ಎಕ್ಸಂಪ್ಷನ್ ಇರುತ್ತಾ ಅಂದ್ರೆ ಈಗ ಫಸ್ಟ್ ಟೈಮ್ ಒಂದು ವಾರ್ನಿಂಗ್ ಕೊಡ್ತೀವಿ ಲೇಟ್ ಆಗಿ ಬಂದ್ರೆ, ಆಮೇಲೆ ಒಂದು 3ನೇ ಸಲಕ್ಕೆ ಈ ರೀತಿ ಹೊರಗಡೆ ಅಥವಾ ಫಸ್ಟ್ ಟೈಮ್ಗೆ ಒಂದು ಈ ವರ್ಷದಿಂದ ಫಸ್ಟ್ ಟೈಮ್ಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ, ಯಾವುದೇ ರೀತಿ ವಾರ್ನಿಂಗ್ ಏನಿಲ್ಲ. ಮಕ್ಕಳಿಗೆ ಬಿಡಿ, ಒಂದು ಸರ್ಟನ್ ಸ್ಟೇಜ್ ಆದ್ಮೇಲೆ, ಒಂದು ಸರ್ಟನ್ ಟೈಮಿಂಗ್ ಆದ್ಮೇಲೆ ಪೇರೆಂಟ್ಸ್ ಒಳಗಡೆ ಬರೋ ಹಾಗಿಲ್ಲ. ಅವ್ರದ್ದು ಏನೇ ಪ್ರಾಬ್ಲಮ್ ಇರ್ಲಿ ಬರೋ ಹಾಗಿಲ್ಲ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ಫೋನ್ಗಳಂತೂ ಕೈಗೆ ಸಿಗಲ್ಲ. ಈಗ ರೀಸೆಂಟ್ ಲಾಸ್ಟ್ 2 months ಇಂದ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ಈವನ್ ಪೇರೆಂಟ್ಸ್ ಒಳಗಡೆ ಬಿಡ್ತಾ ಇಲ್ಲ. ಒಳಗಡೆ ಹೋಗ್ಬೇಕಾದ್ರೆ ಯಾವ್ದೋ ಜೈಲಲ್ಲಿ ಹೋಗೋ ತರ ಸೈನ್ಗಳು ಮಾಡಬೇಕು. ಮುಂಚೆ ಎಲ್ಲ ಒಂದು ರಿಜಿಸ್ಟರ್ ಇಟ್ಟು ಸೈನ್ ಮಾಡಿಸ್ತಾ ಇದ್ರು, ಇವಾಗ ಒಂದು ಖಾಲಿ ಪೇಪರ್ ಅಲ್ಲಿ ಸೈನ್ ಮಾಡಿಸ್ಕೊಳ್ತಾರೆ. ಆ ಪೇಪರ್ ಯಾವ್ದಕ್ ಬೇಕಾದ್ರೆ ನಾಳೆ ಯೂಸ್ ಮಾಡ್ಕೋಬಹುದಲ್ಲ. ಓಕೆ, ಜುಲೈ 26ಕ್ಕೆ ಏನು ಆಯ್ತು, ಆ ಫೋಟೋಗಳಿದಾವೆ. ಸೊ ಅವತ್ತಾಗಿದ್ದೇನು ಅಂತ ಸರ್, ನಾವು ಪೇರೆಂಟ್ಸ್ ಹತ್ರ ಮಾತಾಡಿದ ಪ್ರಯುಕ್ತ ಮಿಸ್ಟರ್ ಸಂದೀಪ್ BC ಅನ್ನೋರು ಅವ್ರ ಮಗುನ ಶಾಲೆಗೆ ಬಿಡಕ್ ಬಂದಿದ್ದಾರೆ. ಓಕೆ, ಬಟ್ ಲಂಚ್ ಬಾಕ್ಸ್ ಮರ್ತೋಗಿದ್ದಾರೆ. ಅದು ಸಹಜ ಆಗೋದು. ಸೊ ಮತ್ತೆ ಅವರು ಲಂಚ್ ಬಾಕ್ಸ್ ತಗೊಂಡು ವಾಪಸ್ ಬಂದಾಗ ಅವರು ರೋಡ್ ನಲ್ಲಿ ಒಂದು 8-10 ಮಕ್ಕಳು ನಿಂತಿರೋದನ್ನ ನೋಡಿದ್ದಾರೆ. ಸೊ ಈ ವಾಸ್ ಅಲಾರ್ಮ್ಡ್. ಇಷ್ಟು ಚಿಕ್ಕ ಮಕ್ಕಳನ್ನ ಯಾವ ರೀತಿ ಹೊರಗಡೆ ಬಿಟ್ಟಿರ್ತಾರೆ. ಆ ಮಕ್ಕಳನ್ನ ಕೇಳಿದ್ರೆ ಅವ್ರು ಹೇಳಿದ್ದಾರೆ ಒಳಗಡೆ ಬಿಡ್ತಾ ಇಲ್ಲ. ಅವ್ರು ಇಮಿಡಿಯೇಟ್ ಆಗಿ ಸೆಕ್ಯೂರಿಟಿನ ಅಪ್ರೋಚ್ ಮಾಡಿ ಒಳಗಡೆ ಬಿಡಿ ಅಂದ್ರೆ ಸೆಕ್ಯೂರಿಟಿ ಇಲ್ಲ ಅಂದಿದ್ದಾರೆ. ಒಳಗಡೆ ಪ್ರಿನ್ಸಿಪಾಲಿಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಬಿಡಕ್ಕಾಗಲ್ಲ ಅಂದಿದ್ದಾರೆ. ಇವರು ಏನು ಮಾಡಕ್ ಗೊತ್ತಾಗಿಲ್ಲ, ಯಾಕಂದ್ರೆ ಮಕ್ಕಳುಗಳು ಫೋನ್ ನಂಬರ್ ಗೊತ್ತಿರಲ್ಲ. ಇವ್ರು ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರೆ 100 ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಕರೆಸಿ, ಪೊಲೀಸ್ ಅವರು ಸೆಕ್ಯೂರಿಟಿಗೆ ಹೇಳಿ ಪ್ರಿನ್ಸಿಪಾಲ್ ಅವರಿಗೆ ವಾರ್ನಿಂಗ್ ಕೊಟ್ಟು ಒಳಗಡೆ ಬಿಟ್ಟ ಮೇಲೆ ಈ ಪೇರೆಂಟ್ ಮಿಸ್ಟರ್ ಸಂದೀಪ್ ಅವ್ರು ಏನ್ ಅನ್ಕೊಂಡಿದ್ದಾರೆ, ದ ಇಶ್ಯೂ ಇಸ್ ಕ್ಲೋಸ್ಡ್ ಅಂತ. ಬಟ್ ವಿತಿನ್ 5 minutes ಅವ್ರನ್ನ ಒಳಗಡೆ ಕರೆದು ಅವ್ರ ವೈಫ್ಗೆ ಫೋನ್ ಮಾಡಿ ಅವರು ಕೋರಮಂಗಲಿಂದ 20 ನಿಮಿಷದಲ್ಲಿ ಓಡಕೊಂಡು ಬಂದ್ಮೇಲೆ ಇವರಿಬ್ಬರನ್ನ ಒಳಗಡೆ ಸೇರಿಸ್ಕೊಂಡು ಏನ್ ಮಾತುಕತೆ ಆಡಿದ್ದಾರೆ ಒಂದಿದ ಪೇರೆಂಟ್ಸ್ ನಮಗಂತೂ ಗೊತ್ತಿಲ್ಲ. ಬಟ್ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಇವ್ರನ್ನ ಒಂದು 8 ರಿಂದ 10 ಜನ ಮೇಲ್ ಸ್ಟಾಫ್ಸ್ ಒಳಗಡೆ ಇವ್ರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಆ ಮನುಷ್ಯನ ಕುತ್ತಿಗೆ ಹಿಸ್ಕಾಕ್ ಟ್ರೈ ಮಾಡಿದ್ದಾರೆ. ಅವ್ರ ಮೊಬೈಲ್ ನ ತೆಗೆದು ಹೊಡೆದಾಕಿದ್ದಾರೆ. ಮತ್ತೆ ಮೇಡಮ್ ಏನಿದ್ದಾರೆ, ಪೇರೆಂಟ್ ವೈಫ್ ಏನಿದ್ದಾರೆ, ಅವ್ರನ್ನ ತಳ್ಳಿದ್ದಾರೆ ಗೋಡೆ ಕಡೆಗೆ. ಅಲ್ಲಿ ಏನು ಫಿಮೇಲ್ ಸ್ಟಾಫ್ ಅಂತೂ ಇರಲಿಲ್ಲ, ಮೇಲ್ ಸ್ಟಾಫೇ ಮಾಡೋದು ಇದನ್ನೆಲ್ಲ ಇವ್ರಿಗೆ. ಸರ್, ಒಬ್ಬ ಪೇರೆಂಟು ಅವ್ರಿಗಿರ್ತಕ್ಕಂಥ ಒಂದು ಕೋಪದಲ್ಲಿರ್ಬೋದು, ಇಲ್ಲ ಏನೋ ಒಂದು ಡೆಸ್ಪರೇಷನ್ ಅಲ್ಲಿ ಏನೋ ಒಂದು ಮಾತು ಆಡಿರ್ಬೋದು. ಪೇರೆಂಟ್ಸ್ ಗಳು ಸುಮ್ಮನೆ ಇರ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ, ಅವರು ಮಾತಾಡಿರ್ತಾರೆ. ಬಟ್ ಕಾನೂನನ್ನ ಕೈಗೆ ತಗೊಳ್ತಕ್ಕಂತ ಒಂದು ಯಾರು ಕೊಟ್ರು ಇವ್ರಿಗೆ ಇದನ್ನ? ಇವ್ರನ್ನ ಕೇಳೋಕೆ ಯಾರು ಇಲ್ವಾ? ಇವ್ರು ನಡೀತಾ ಇರ್ತಕ್ಕಂಥ ಅನ್ಯಾಯನ ಎದುರ್ಸಕ್ಕೆ ಯಾರು ಇಲ್ವಾ? ಇಲ್ಲಿ ಇವ್ರು ಮಾಡಿದ್ದೇ ಕಾನೂನ, ಇವ್ರು ಹೇಳಿದ್ದೇ ಕಾನೂನ. ಒಬ್ಬ ಪೇರೆಂಟ್ಸ್ ಒಂದು ಸರ್ ಈ ಸ್ಕೂಲಲ್ಲಿ ಇದೊಂದೇ ಶಾಲೆ ಸರ್ ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಪೇರೆಂಟ್ಸ್ ಮೇಲಾಗ್ಲಿ. ನಾನು ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಈಗ ನಮ್ಮ ಜೊತೆ ಇದ್ದಾರೆ ಕೃಪಾ ಆಳ್ವ, ಮಕ್ಕಳ ಹಕ್ಕು ಆಯೋಗದ ಮಾಜಿ ಅಧ್ಯಕ್ಷರು ಕೃಪಾ ಆಳ್ವ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಬಾಲ್ಡ್ವಿನ್ ಸ್ಕೂಲಲ್ಲಿ ಆಗ್ತಿರುವಂತಹ ವಿಚಾರ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಸೊ ಇವಾಗ ಎಷ್ಟರ ಮಟ್ಟಿಗೆ ಏನಂದ್ರೆ ಪೋಷಕರನ್ನ ಒಳಗೆ ಕರ್ಕೊಂಡು ಹೋಗಿ ಒಂದು 10 ಜನ ಪೋಷಕರು ಇದು ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಮೇಲ್ ಸ್ಟಾಫ್ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಅಂತಂದ್ರೆ, ಜೊತೆಗೆ ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಸೋದು, ಇಸ್ ಇಟ್ ರೈಟ್ ಅಂತ ಅನ್ಸುತ್ತೆ ನಿಮ್ಗೆ ಈ ರೀತಿಯಾಗಿ ಇಷ್ಟು ಸ್ಟ್ರಿಕ್ಟ್ ಆಗಿ ನಡ್ಕೊಂಡು ಹೋಗೋದು? ಅಲ್ಲ, ನಾನು ಇದರ ಮುಂಚೆ ಕೂಡ ಹೇಳಿದ್ದೇನೆ, ಮಕ್ಕಳನ್ನು ನಾವು ಹೂವಿನ ತರ ನೋಡ್ಬೇಕಾಗತ್ತೆ. ಡಿಸಿಪ್ಲಿನ್ ಮಾಡ್ಲಿಕ್ಕೆ ಒಂದು ರೀತಿ ನೀತಿ ಅಂತ ಇದೆ. ಒಂದು ಟ್ರಾನ್ಸ್ಪೋರ್ಟರ್ ಮಕ್ಕಳನ್ನು ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಗಿ ಬಿಟ್ಟು ಹೋದದಕ್ಕೆ ಮಕ್ಕಳನ್ನು ಬೀದಿಯಲ್ಲಿ ನಿಲ್ಲಿಸುವುದು ಯಾವ ಡಿಸಿಪ್ಲಿನ್ ಅಂತ ನನ್ಗೆ ಇನ್ನೂ ಕೂಡ ನನಗೆ ಅರ್ಥ ಆಗ್ಲಿಲ್ಲ. ಆ ಮಕ್ಕಳು ಸಣ್ಣ ಪುಟಾಣಿ ಮಕ್ಕಳು, 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ನ ಮಕ್ಕಳನ್ನು ಅವರು ಅಳ್ತಾ ಇದ್ರಂತೆ, ಪ್ಲೀಡ್ ಮಾಡ್ತಾ ಇದ್ರಂತೆ ಸೆಕ್ಯೂರಿಟಿ ಅವನ ಹತ್ರ, ನಮ್ಮನ್ನು ಒಳಗೆ ಬಿಡಿ ಅಂತ. ಏನಾದ್ರೂ ಆ ಮಕ್ಕಳು ಈ ಪೋಷಕರು ಬಾರದಿದ್ರೆ, ಆ ಮಕ್ಕಳನ್ನ ಒಳಗೆ ಬಿಡದಿದ್ರೆ, ಆ ಮಕ್ಕಳು ಏನಾದ್ರೂ ಬೀದಿಯಲ್ಲಿ ಅವರಷ್ಟಕ್ಕೆ ಹೋಗ್ತಿದ್ರೆ, ನಿಮ್ಗೆ ಗೊತ್ತಿದೆ ಈಗ ಕಳ್ಳತನ ಜಾಸ್ತಿ ಆಗಿದೆ, ಮಕ್ಕಳ ಕಳ್ಳತನ, ಹ್ಯೂಮನ್ ಟ್ರಾಫಿಕಿಂಗ್ ಜಾಸ್ತಿ ಆಗಿದೆ. ಏನಾದ್ರೂ ಯಾರಾದ್ರೂ ಅವರನ್ನು ಎತ್ಕೊಂಡು ಹೋಗ್ತಿದ್ರೆ ಅದಕ್ಕೆ ಹೊಣೆ ಯಾರು ಇರ್ತಾರೆ? ಇದು ಡಿಸಿಪ್ಲಿನಿನ ಇದರಲ್ಲಿ ಆ ಮಕ್ಕಳ ಭವಿಷ್ಯವನ್ನು ಇವತ್ತು ತೆಗಿತಾ ಇದ್ದಾರಾ? ಓಕೆ ಮೇಡಮ್, ಈಗ ನಮ್ಮ ಜೊತೆ ಪೋಷಕರು ಕೂಡ ಇದ್ದಾರೆ, ಅವರು ನಿಮ್ಮ ಜೊತೆ ಮಾತಾಡ್ತಾರೆ. ಮೇಡಮ್ ನೀವು ಮಾತಾಡ್ಬೋದು. ಕೃಪಾ ಆಳ್ವ ಅವರು ಇದ್ದಾರೆ, ಮಾಜಿ ಅಧ್ಯಕ್ಷರು ಮಕ್ಕಳ ಹಕ್ಕು ಆಯೋಗ.
ಹಲೋ, ನಮಸ್ಕಾರ ಮೇಡಮ್. ನಾವು ಅಲ್ಲಿ ಚೈಲ್ಡ್ ರೈಟ್ಸ್ ಕಮಿಷನ್ ಅಲ್ಲಿ ಮೀಟ್ ಮಾಡಿದ್ದೀವಿ. ಇದು ನಮಗೆ ಇವಾಗ ಇದು ಹ್ಯಾರಸ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಮೇಡಮ್. ಬಿಕಾಸ್ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮಕ್ಕಳ ಮೇಲೆ ತೀರಿಸ್ಕೊಳ್ತಾ ಇದ್ದಾರ ಅಂತ ಒಂದು ಭಾವನೆ ನಮಗೆ. ಅಲ್ಲ, ಇದು ಹರಾಸ್ಮೆಂಟ್ ಅಲ್ಲ. ನಾವು ಮಕ್ಕಳನ್ನು ಶಾಲೆಗೆ ಕಲಿಸುವುದು ಯಾಕೆಂದ್ರೆ ನಾವು ಒಂದು ಮಕ್ಕಳಿಗೆ ಒಂದು ಒಳ್ಳೆ ದಾರಿ ತೋರಿಸ್ಲಿಕ್ಕೆ, ಒಂದು ಮಾನವೀಯತೆಯಿಂದ ಇರ್ಲಿಕ್ಕೆ. ಆ ಶಾಲೆಯಲ್ಲಿ ಮಾನವೀಯತೆ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಮಕ್ಕಳನ್ನು ಹೇಗೆ ನೋಡ್ಕೊಳ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಒಂದು ಶಾಲೆ ಅಲ್ಲಿ ಇರ್ಲಿಕ್ಕೇನೆ ಅದು ಸಮರ್ಥ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಈಗ ಈ 100 ಚಿಲ್ಲರೆ ವರ್ಷದ ಶಾಲೆಯಲ್ಲಿ ಇಂಥ ಒಂದು ಘಟನೆ ಆಗ್ತಾ ಇದೆ ಅಂದ್ರೆ ನಿಜವಾಗಿ ಇದು ನಮ್ಮ ಸಮಾಜಕ್ಕೇನೆ ಒಂದು ಧಕ್ಕೆ ಬಂದ ಹಾಗೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೇಡಮ್, ನೀವು ಮಾತಾಡಬೇಕು. ಹೇಮಲತಾ ಅವರು. ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಈ ತರ ಇವರು ಹೀಗೆ ಡಿಸಿಪ್ಲೈನ್ ಹೆಸರಲ್ಲಿ ಸ್ಟ್ರಿಕ್ಟ್ ಆಗಿ ಮಕ್ಕಳನ್ನ ಹೊರಗಡೆ ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಾ, ಅಕಸ್ಮಾತ್ ಅವ್ರು ಎಲ್ಲಾದ್ರೂ ಹೋದ್ರೆ ಏನ್ ಜಸ್ಟಿಸ್ ಕೊಡ್ತೀರಾ? ಇನ್ ಸ್ಪೈಟ್ ಆಫ್ ಲಾ ಇದೆ ಅಂತ ಗೊತ್ತು ಪ್ರಿನ್ಸಿಪಲ್ಸ್ಗೆ. ಅದೇ ನನಗೆ ಅದು ನಾನು ನಮ್ಗೆ ಇದು ಗೊತ್ತಾದ ಕೂಡಲೇ ನನ್ಗೆ ನೀವು ನಂಬಲಿಕ್ಕೆ ಇಲ್ಲ, ನನ್ನ ಕಣ್ಣಲ್ಲಿ ನೀರು ಬಂತು. ನಮ್ಮ ಶಾಲೆಗಳು ಏನಾಗ್ತಾ ಇದ್ದೇವೆ ಅಂತ. RTA ಅಡಿಯಲ್ಲಿ ಅಷ್ಟು ಕ್ಲಿಯರ್ ಆಗಿದೆ, ಕಾರ್ಪೊರಲ್ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಅವರಿಗೆ ಯಾವ ಕಾನೂನು ಅಡಿಯಲ್ಲಿ ಇಲ್ಲ. ಅದನ್ನು ಮೀರಿ ಅದು ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ಅವರಿಗೆ ಕಾನೂನಿದೆ ಹೆದರಿಕೆ ಇಲ್ಲ ಅಂತ ನನ್ಗೆ ಆಗ್ತಾ ಇದೆ ಅಪ್ಪ. ನನ್ಗೆ ಯಾರನ್ನು ಇದರಲ್ಲಿ ದೂಷಿಸ್ಬೇಕು, ಯಾರನ್ನು ಏನ್ ಹೇಳ್ಬೇಕಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ಗೆ ಆಕ್ಚುಲಿ ಇವತ್ತು ನಾನು ತುಂಬಾ ಅಸಹಾಯಕ ಒಂದು ಸ್ಥಿತಿಯಲ್ಲಿ ಇದ್ದೇನೆ. ಆದ್ರೆ ನಾನು ತೀರ್ಮಾನ ತಗೊಂಡಿದ್ದೇನೆ. ನಾನು ಒಂದು ಸ್ಕೂಲ್ ಮಕ್ಕಳ ಪರವಾಗಿ ನಾನೊಂದು ದೊಡ್ಡ ತರದಲ್ಲಿ ಒಂದು ಆಕ್ಟಿವಿಸ್ಟ್ ಆಗಿ ನಾನು ಆಕ್ಟಿವಿಸಮ್ ಮಾಡ್ತೇನೆ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಚ್ಛಿಸ್ತೇನೆ. ಯಾಕೆಂದ್ರೆ ಇದು ತುಂಬಾ ದುಃಖವಾದ ಒಂದು ಘಟನೆ ಅಂತ ನಾನು ಹೇಳ್ತಾ ಇದ್ದೇನೆ ನಾನು. ಓಕೆ. ಈಗ ಕೃಪಾಳು ಅವರು, ಈಗ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದ್ರೆ ಅವರು ಯಾವ ರೀತಿಯಾದಂತ ಒಂದು ಮುಂದೆ ಏನ್ ಮಾಡ್ಬೇಕು ಅವ್ರು? ಯಾಕಂದ್ರೆ ಅವರಿಗೆ ಐಡಿಯಾ ಇಲ್ಲ. ಈಗ ಈ ರೀತಿಯಾಗಿ ಒಂದ್ ಕಡೆ ಶಾಲೆಯಲ್ಲಿ ಹೋಗಿ ಅವ್ರ ಪ್ರಾಬ್ಲಮ್ ಅನ್ನ ಹೇಳ್ಕೊಳ್ಳೋಣ ಅಂತಂದ್ರೆ ಅವರೇ ಒಳಗೆ ಕರ್ಕೊಂಡ್ತಾರೆ, ಅಲ್ಲಿ ಮ್ಯಾನ್ ಹ್ಯಾಂಡಲ್ ಆಗುತ್ತೆ. ಸೊ ಒಂದ್ ರೀತಿಯಾಗಿ ಹೆಲ್ಪ್ಲೆಸ್ ಆಗಿದ್ದಾರೆ ಪೇರೆಂಟ್ಸ್ ಕೂಡ. ನೀವೇ ಹೇಗೆ ಹೇಳಿದ್ರು, ನೀವು ಕೂಡ ಅಸಹಾಯಕರಾಗಿದ್ದೀರಿ ಸದ್ಯಕ್ಕೆ ಅಂತ. ಅದೇ ರೀತಿಯಾಗಿ ಪೋಷಕರ ಪರಿಸ್ಥಿತಿ ಅದೇ ರೀತಿ ಆಗಿದೆ ಅಂತ ಈಗ. ಅಲ್ಲ, ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಇಂಥ ವಿಚಾರ ಏನಾದ್ರೂ ಮಕ್ಕಳು ಲೇಟ್ ಆಗಿ ಹೋದಾಗ, ನಾನು ಮೇನ್ ಹರಾಸ್ಮೆಂಟ್ ವಿಚಾರ ನೀವು ಹೇಳಿದ್ರೆ ಆಗ್ಲೇ, ಯಾವ ರೀತಿಯಾದಂತಹ ಹರಾಸ್ಮೆಂಟ್ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಇಲ್ಲಿ ನೀವು ನೋಡಿದಾಗ? ಸರ್, ನಮ್ಮ ಗರ್ಲ್ಸ್ ಸ್ಕೂಲಲ್ಲಿ ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ PT ಟೀಚರ್ಸ್ ಅವರು ನಿಂತ್ಕೊಳ್ತಾರೆ ಸೆಕ್ಯೂರಿಟಿ ಜೊತೆಗೆ. ಮಕ್ಕಳು ಲೇಟಿಗೆ ಬಂದ್ರೆ, ಒಂದು 5 ನಿಮಿಷ ಲೇಟಿಗೆ ಬಂದ್ರೆ ಅವರು ಗೇಟ್ ಒಳಗಡೆ ಕಳಿಸ್ಕೊಳ್ತಾರೆ. ಅಲ್ಲಿ ವೇಟ್ ಮಾಡಿ 10 ರೂಪೀಸ್ ಫೈನ್ ತಗೊಂಡು ಆಫ್ಟರ್ 5 or 10 minutes ಅವ್ರಿಗೆ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ ಹೊರಗಡೆ. ಇವಾಗ ನಮ್ಗೇನಂದ್ರೆ ಈ ಮಕ್ಕಳನ್ನ ಇವಾಗ ಇದು ಆಗ್ತಾ ಇರೋದು ಲಾಸ್ಟ್ ಇಯರ್ ವರ್ಗು ಹಿಂಗಿತ್ತು. ಈ ವರ್ಷ ಬಿಕಾಸ್ ಆಫ್ ಅದರ್ ಆಕ್ಟಿವಿಟೀಸ್ ಇವಾಗ ಪೇರೆಂಟ್ಸ್ ರೇಸ್ ಮಾಡಿರೋದ್ ಪ್ರಕಾರ ಈ ಮಗುನ ಆಚೆನೆ ನಿಲ್ಸ್ತಾ ಇದಾರಂದ್ರೆ ದಟ್ ಈಸ್ ಡೆಫಿನೆಟ್ಲಿ ಇಟ್ಸ್ ಅನ್ ಹ್ಯಾರಸ್ಮೆಂಟ್. ಅಲ್ಲ, ನಿಮ್ ಪ್ರಕಾರ ಈ ಚೇಂಜಸ್ ಎಲ್ಲ ಆಗಿದ್ದು ಮ್ಯಾನೇಜ್ಮೆಂಟ್ ಚೇಂಜ್ ಆದ್ಮೇಲೆ ಅಂತ ಹೇಳ್ತೀರಾ? ಹೌದು. ಇವಾಗ ಆಕ್ಚುಲಿ ನಮ್ಗೆ 2 years ಬ್ಯಾಕ್ ವರ್ಗು ಏನು ಪ್ರಾಬ್ಲಮ್ ಇದ್ದಿಲ್ಲ. ಇವಾಗ ಜಸ್ಟ್ ಲಾಸ್ಟ್ ಇಯರ್ ಶುರು ಆಗಿದ್ದು ಬುಕ್ ವಿಚಾರದಿಂದ ಈ ವರ್ಷ ಬರೀ ಬುಕ್ ಮಾತ್ರ ಇಲ್ಲ, ಬೇರೆ ಎಲ್ಲಾ ವಿಚಾರಕ್ಕೂ ಪ್ರಾಬ್ಲಮ್. ಏನಾದ್ರು ಗೈಡ್ ಲೈನ್ಸ್ ಬಂದಿತ್ತಾ ನಿಮ್ಗೆ? ಈ ರೀತಿಯಾಗಿ ಹೊಸದಾಗಿ ನಾವು ಇಂಪ್ಲಿಮೆಂಟ್ ಮಾಡಿದೀವಿ, ಇದನ್ನ ನೀವು ಫಾಲೋ ಮಾಡಬೇಕು ಆತರ ಏನಾದ್ರು ಹೇಳಿದ್ರ, ಅಥವಾ ನೇರವಾಗಿ ಇದೇ ಮಾಡ್ತೀರಾ? ಇಲ್ಲ ಸರ್, ನಾವು ಹೋಗಿ ಕೇಳಿದಾಗೆಲ್ಲ ಅವ್ರು ಹೇಳ್ತಾ ಇದ್ರು ನಾವು ಇನ್ನ ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. May 22 ಬುಕ್ ಲಿಸ್ಟ್ ಬೋರ್ಡ್ ಅಲ್ಲೇ, ನೋಟಿಸ್ ಬೋರ್ಡ್ ಅಲ್ಲೇ ಹಾಕಿದ್ದಾರೆ ಎಕ್ಸೀಡ್ ಪ್ಯಾಕೇಜ್ ಅಂತ ಹೇಳಿ. ಅದುವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ ಇವ್ರು ಯಾಕೆ ಸಿಲೆಬಸ್ ಚೇಂಜ್ ಮಾಡ್ತಾ ಇದಾರಾ ಇಲ್ಲ ಏನ್ ಮಾಡ್ತಾ ಇದಾರೆ ಅಂತ ಐಡಿಯಾನೇ ಇದಿಲ್ಲ. March 20th ನಾವು ಹೋಗಿ ಕೇಳಿದ್ವಿ, ಆಫೀಸ್ ಸ್ಟಾಫ್ ಅಲ್ಲಿ ಕೇಳಿದ್ವಿ ಬುಕ್ ಲಿಸ್ಟ್ ಕೊಡ್ತೀರಾ ಅಂತ. ಅವ್ರು ಹೇಳಿದ್ರು ರಿಪೋರ್ಟ್ ಕಾರ್ಡ್ ದಿವಸ ಕೊಡ್ತೀವಿ ಅಂತ. ರಿಪೋರ್ಟ್ ಕಾರ್ಡ್ ದಿವಸನೂ ಹೋದ್ವಿ. ರಿಪೋರ್ಟ್ ಕಾರ್ಡ್ ದಿವಸ ಹೋದ್ರೆ ಅಲ್ಲಿ ಪೊಲೀಸ್ ಅವ್ರು ನಿಂತ್ಕೊಂಡಿದ್ದಾರೆ. ಸೊ ಈ ಸ್ಕೂಲ್ ಅಲ್ಲಿ ಪೊಲೀಸ್ ಅವರು ಯಾಕೆ ನಿಂತ್ಕೊಂಡಿದ್ದಾರೆ?
ಸೊ ದೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಏನೋ ಆಗ್ಬಹುದು ಅಂತ ಹೇಳಿ ಅವರು ಅಸಂಪ್ಷನ್ಸ್ ಅಲ್ಲಿ ಪೊಲೀಸ್ ಅವರು ಅವಾಗ ಕೇಳಿದಾಗ ಕೂಡ ಅವ್ರು ಹೇಳಿದ್ರು ರಿಪೋರ್ಟ್ ಕಾರ್ಡ್ ದಿವಸ ಕೊಡ್ತೀವಿ, 1 ವೀಕ್ ಅಲ್ಲಿ ಮೆಸೇಜ್ ಮಾಡ್ತೀವಿ, SMS ಕಳಿಸ್ತೀವಿ 1 ವೀಕ್ ಅಲ್ಲಿ ಅಂತ. ಮತ್ತೆ 1 ವೀಕ್ ಕಾದ್ವಿ. ಅದಾದ್ಮೇಲೆ ಆಫ್ಟರ್ 10 days ಮತ್ತೆ ಹೋಗಿ ಅವಾಗ ನಾವು ಪೇರೆಂಟ್ಸ್ ಸ್ವಲ್ಪ ಮೀಟ್ ಮಾಡಿದ್ದು. ಎವ್ರಿಬಡಿ ಸೇಮ್ ರೆಗ್ಯುಲರ್ ಮೀಟಿಂಗ್ಸ್ ಆಗ್ತಾ ಇರುತ್ತಾ? ಪೇರೆಂಟ್ಸ್ ಮೀಟಿಂಗ್ ಈಗ ಮಂತ್ಲಿ ಒನ್ಸ್ ಆಗುತ್ತಾ? ಸ್ಕೂಲ್ ಅಲ್ಲಿ ಏನಿಲ್ಲ ಸರ್. ಆಫ್ಟರ್ ಎವ್ರಿ ಟರ್ಮ್ ಅವರು ರಿಪೋರ್ಟ್ ಕಾರ್ಡ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಅದೇನಂದ್ರೆ ಪೇರೆಂಟ್ಸ್ ನ ಈ ಟೈಮ್ಗೆ ಕಳಿಸ್ತಾರೆ, ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಮತ್ತೆ ಇಷ್ಟು ಪೇರೆಂಟ್ಸ್ ನಿಂತ್ಕೊಂಡಿರ್ತಾರೆ ಕ್ಯೂ ಅಲ್ಲಿ. ನಾವು ಹೋಗೋದು, ಟೀಚರ್ ಏನ್ ಹೇಳ್ತಾರೆ, ಚೆನ್ನಾಗ್ ಮಾಡ್ತಾಳಪ್ಪ, ಇನ್ನ ಚೆನ್ನಾಗ್ ಮಾಡ್ತಾರೆ, ನೀವ್ ಏನ್ ಯೋಚನೆ ಮಾಡ್ಬೇಡಿ ಅಂತ ಹೇಳಿ ರಿಪೋರ್ಟ್ ಕಾರ್ಡ್ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿ ನಮ್ಮ ಹತ್ರ ಸೈನ್ ತಗೊಳ್ತಾರೆ. ಮಾತಾಡೋಕೆ ಅವಕಾಶ ಇಲ್ಲ. ಹೇಮಲತಾ ಅವ್ರೆ, ಈಗ ಮಕ್ಕಳು ಮನೆಗೆ ಬರ್ತಾರಲ್ಲ, ಪ್ರಾಬ್ಲಮ್ಸ್ ಗಳನ್ನ ಹೇಳ್ಕೊಳ್ತಾರ ಅವರು, ಈ ರೀತಿ ಆಗ್ತಿದೆ ಸ್ಕೂಲಲ್ಲಿ, ನಿತ್ಯ ಬಂದಾಗ ಕ್ಲಾಸ್ ಅಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ, ಟೀಚರ್ಸ್ ಹೇಗ್ ಮಾಡ್ತಾ ಇದಾರೆ ಲೆಸನ್ಸ್ ಅದೆಲ್ಲ ಹೇಳ್ತಾರೆ. ಈಗ ರೀಸೆಂಟ್ ಪಾಸ್ಟ್ ಇವ್ರು ಎಲ್ಲರೂ ನಾವ್ ಹೇಳ್ತಿರೋ ಹಂಗೆ ಮ್ಯಾನೇಜ್ಮೆಂಟ್ ಚೇಂಜ್ ಆದಾಗಿಂದ ನಮ್ಗೆ ಬುಕ್ ಇಶ್ಯೂ ಆಗ್ತಾ ಇದೆ. ಬುಕ್ಸ್ ಇಶ್ಯೂ ಇಂದ ಹೇಳಿ ಕ್ಲಾಸ್ ಅಲ್ಲಿ ಪಾಠ ಸರಿಗ್ ಹಾಕ್ತಾ ಇಲ್ಲ. ಈಗ ಈ ಕಡೆ ಇವರು ಎಕ್ಸೀಡ್ ಬುಕ್ ನಾನು ಫಾಲೋ ಮಾಡ್ತಾ ಇಲ್ಲ, ಅಥವಾ ಮುಂಚೆ ಇದ್ದಿದ್ ಸಿಲೆಬಸ್ ಸೆಲಿನಾ ಪಬ್ಲಿಕೇಶನ್ಸ್ ಅಂತ ಇತ್ತು ಅದನ್ನು ಇದ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ. ಮಕ್ಕಳಿಗೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಹಿಂದಿಂದು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಚಾಪ್ಟರ್ಸ್ ಅಲ್ಲಿ ನೋಟ್ಸ್ ಎಲ್ಲ ಮಾಡಿದಾರಲ್ವಾ, ಅದೇ ನೋಟ್ಸ್ ನ ಈಗ್ಲೂ ಅವರು ಡಿಕ್ಟೇಟ್ ಮಾಡ್ತಾ ಇದಾರೆ. ಕೆಲವೊಂದು ಟೀಚರ್ಸ್ ಏನ್ ಮಾಡ್ತಾ ಇದಾರೆ, ಕ್ಲಾಸ್ ಅಲ್ಲಿ ನೋಟ್ಸ್ ಕೊಡ್ತಾ ಇಲ್ಲ. ಮಕ್ಕಳಿಗೆ ಏನ್ ಹೇಳ್ತಾರೆ, ಕ್ವೆಶನ್ ನೀವೇ ಬರ್ಕೊಳ್ಳಿ, ಆನ್ಸರ್ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಸೊ ಅದ್ರಲ್ಲಿ ಏನಾಗ್ತಿದೆ, ನಾವು ಕೇಳಿದ್ರೆ ಹೇಳ್ತಾರೆ ಸ್ಕಿಲ್ ಡೆವಲಪ್ಮೆಂಟ್, ರೀಸನಿಂಗ್ ಆತರ ಹೇಳಿ ನಾವು ಸ್ಟೂಡೆಂಟ್ಸ್ ನ ಬ್ರೈಟ್ನ್ ಅಪ್ ಮಾಡಕ್ಕೆ ಅಂತ ಹೇಳ್ತಾ ಇದಾರೆ. ಅದು ಎಷ್ಟು ಮಟ್ಟಕ್ಕೆ ಸರಿ? ಇವಾಗ ನೀನೇ ಕ್ವೆಶನ್ ಕೊಡ್ತೀಯ, ನೀನೇ ಆನ್ಸರ್ ಮಾಡ್ತೀಯ, ಟೀಚರ್ಸ್ ಇವಾಗ ಕರೆಕ್ಷನ್ ಅದು ಓಕೆ. ಅಪಾರ್ಟ್ ಫ್ರಮ್ ದಟ್ ಆಲ್ಸೋ, ಈಗ ಟೀಚರ್ಸ್ ಕ್ವೆಶನ್ ಆನ್ಸರ್ಸ್ ಕರೆಕ್ಟ್ ಮಾಡ್ಬೇಕಂದ್ರೆ ಎವ್ರಿ ಚೈಲ್ಡ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಬರೀತಾರೆ. ಈಗ ನಾನೊಂದ್ ರೀತಿಯಲ್ಲಿ ಬರೀತೀನಿ, ಮತ್ತೆ ಇವ್ರೊಂದ್ ರೀತಿಯಲ್ಲಿ ಬರೀತಾರೆ, ಇವ್ರೊಂದ್ ರೀತಿಯಲ್ಲಿ ಟೀಚರ್ಸ್ ಯಾವ ಆನ್ಸರ್ ನ ಕರೆಕ್ಟ್ ಮಾಡ್ತಾರೆ, ಯಾವ ಆನ್ಸರ್ ಸರಿ ಅಂತ ಹೇಳ್ತಾರೆ. 55 ಸ್ಟೂಡೆಂಟ್ಸ್ ಇರ್ತಾರೆ ಕ್ಲಾಸ್ ಅಲ್ಲಿ. ಇವರು ಕರೆಕ್ಟ್ ಆಗಿ ನಾವು ಏನ್ ಕಲ್ಸಿರ್ತೀವಿ ಅದನ್ನೇ ಜಸ್ಟ್ ರೈಟ್ ಹಾಕ್ಬಿಟ್ಟು ಕಲ್ಸಿರ್ತಾರೆ, ಇಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಅಲ್ಲಿ ತಪ್ಪಿದ್ರು ಆನ್ಸರ್ ನ ಕರೆಕ್ಟ್ ಅಂತ ಹೇಳಿ ಮಾಡಿ ಕಳಿಸ್ತಾರೆ. ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನ್ಯೂಮರಸ್ ಆಫ್ ಎರರ್ಸ್ ಇದೆ. ಆ ಎರರ್ಸ್ ಇರೋ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇವ್ರು ಯಾಕೆ ಪಾಠ ಮಾಡ್ತಾ ಇದ್ದಾರೆ? ನಮ್ಮ ಪ್ರಶ್ನೆ ಅದು. ವಾಣಿ ಅರವಿಂದ್ ಅವರೇ, ಈಗ ಬೆಳಗ್ಗೆ ಹರಿಬರಿ ಮಾಡ್ತಾರೆ ಮಕ್ಕಳು, ಭಯ ಆಗುತ್ತೆ ನಮ್ಗೆ ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಗೇಟ್ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾರ ನಿಮ್ಮ ಹತ್ರ? ಬೇಗ ಎದ್ದೇಳಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ಲೇಟ್ ಆದ್ರೆ ಅಂತ. ಮತ್ತೆ ಬ್ರೇಕ್ಫಾಸ್ಟ್ ನ ಮಿಸ್ ಮಾಡ್ಕೊಂಡೇ ಹೋಗ್ತಾರೆ ಆಲ್ಮೋಸ್ಟ್, ಯಾಕಂದ್ರೆ ಟೈಮ್ ಆದ್ರೆ ಹೊರಗೆ ನಿಲ್ಲಿಸ್ತಾರೆ ಅಂತ. ಮತ್ತೆ ಏನಂದ್ರೆ ಇದು ನಾನ್ ಪ್ರೈವೇಟ್ ವ್ಯಾನ್ ಕಳಿಸ್ತಾ ಇರೋದು, ಯಾಕಂದ್ರೆ ಈ ತರ ಆಗತ್ತೆ ಅಂತ ಗೊತ್ತಿರೋದು. ಆದ್ರೆ ಈ ಸ್ಕೂಲ್ ವ್ಯಾನ್ಸ್ ಏನಿದೆ ಅವು ಈಸಿಯಾಗಿ ಒಳಗೋಗ್ಬಿಡುತ್ತೆ. ಲೇಟ್ ಆದ್ರೂ ಅವಕ್ಕೆ ಪರ್ಮಿಷನ್ ಇರುತ್ತೆ. ಪ್ರೈವೇಟ್ ವ್ಯಾನ್ಸ್ ಏನಾಗುತ್ತೆ ಅಂದ್ರೆ ಲೇಟ್ ಆದ್ರೆ ಅವ್ರು ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಗೇಟ್ ಹತ್ರ. ಈ ಮಕ್ಕಳು ಲೇಟ್ ಆದ್ರೆ ಹೊರಗಡೆ ಇರ್ಬೇಕು. ಹರಾಸ್ಮೆಂಟ್ ಆಗುತ್ತೆ, ಅಳ್ತಾರೆ, ಏನದು ಕೇಳ್ಕೋತವೆ, ಅವ್ರದೇ ವ್ಯಾನ್ ಆದ್ರೆ ಬಿಟ್ಬಿಡ್ತಾರೆ. ಬೇರೆ ಇದಿರುತ್ತೆ, ಏನದು ಬೇರೆ ಗೇಟ್ ಇರುತ್ತೆ, ಹಾಗೆ ಶಿಸ್ತಿನ ಇರಲ್ಲ ಇದು ಈ ತರ. ಈಗ ಮಕ್ಕಳು ತುಂಬಾ ಲೇಟ್ ಆಗಿ ಒಳಗೋಗ್ತಾರೆ, ಮತ್ತೆ ಟೀಚರ್ಸ್ ನ ಫೇಸ್ ಮಾಡ್ಬೇಕು, ಅವ್ರಿಗೆ ಏನಾದ್ರು ಹೇಳ್ತಾರೆ. ಸೊ ಓಲ್ಡ್ ಡೇ ಅವ್ರದ್ದು ಒಂಥರ ಡಿಸ್ಟರ್ಬ್ ಆಗೇ ಇರ್ತಾರೆ. ಈ ತರದೆಲ್ಲ ಹರಾಸ್ಮೆಂಟ್ ಆಗ್ತಾ ಇದೆ. ಇದೆಲ್ಲ ಯಾಕಾಗ್ತಿದೆ ಅಂದ್ರೆ, ಇದು ಹೋದ ವರ್ಷದವರೆಗೂ ಇರ್ಲಿಲ್ಲ ಈ ವಿಷಯದಲ್ಲಿ ಹರಾಸ್ಮೆಂಟ್ ಇಷ್ಟಿರ್ಲಿಲ್ಲ. ಬಟ್ ಈ ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ. ಇದಕ್ ಮೊದಲು ಬುಕ್ ಇಶ್ಯೂ ಇತ್ತು, ಫೀಸ್ ಹೌದು. ನಾವು ಪೇರೆಂಟ್ಸ್ ಏನಂದ್ರೆ ಫೀಸ್ ಜಾಸ್ತಿ ಡೊನೇಷನ್ಸ್ ಎಲ್ಲ ಮೊದ್ಲಿಂದ ಜಾಸ್ತಿ ಇದೆ. ನಾವೇನಂದ್ರೆ ಒಂದು ಪ್ರತಿಷ್ಠಿತ ಶಾಲೆ ಅಂದ್ಬಿಟ್ಟು ಸೇರಿಸ್ಬಿಡ್ತೀವಿ. ಈಗ ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಈಗ ಅದನ್ನು ಏನೋ ಒಂದು ನಡೆಯುತ್ತೆ ಅಂತ ಬಿಟ್ಟಿರ್ತೀವಿ. ಬಟ್ ಬುಕ್ಸ್ ಎಲ್ಲ ತುಂಬಾ ಎಕ್ಸಾರ್ಬಿಡೆಂಟ್ ಪ್ರೈಸಸ್ ಆದ್ಮೇಲೆ ನಾವು ಎಚ್ಚೆತ್ಕೊಂಡಿರೋದು. ಮೊದಲೆಲ್ಲ 3,000 3,500 ಸಿಗ್ತಾ ಇತ್ತು ಎಲ್ಲಾನು. ಈಗ 10, ಈಗ 9,500 10ಕ್ಕೆ ಬಂದಿದೆ. ಸೊ ಆಗ ಎಚ್ಚೆತ್ಕೊಂಡ್ವಿ ನಾವು. ಕರಿಕ್ಯುಲಮ್ ಎಲ್ಲ ಚೇಂಜ್ ಆಗಿದೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ಈಗ ಹೊರಗೆ ಬಂದಿರೋದು. ಅಲ್ಲಿವರೆಗೂ ನಡೆಯುತ್ತೆ ಅಂತಾನೆ ಇದ್ದಿದ್ದು. ಓಕೆ ಮೇಡಮ್, ನಾನು ಶಿಕ್ಷೆ ಹೆಸರಿನ ಒಂದು ಟಾರ್ಚರ್, ಇದು ಬಹಳ ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೇಕು, ದೊಡ್ಡ ಪ್ಲಾಟ್ಫಾರ್ಮ್ ಮಾತನಾಡ್ತಾ ಹೋದ್ರೆ. ಯಾಕಂದ್ರೆ ಯಾವ ಆಂಗಲ್ ನಿಂದ ನಾವು ಹೋದ್ರೂ ಕೂಡ ಅವ್ರದೇ ಆದ ರೀತಿಯಾಗಿ ಒಂದು ಸೇಫ್ ಆಗುವಂತ ಒಂದು ಇದಿದೆ. ಈಗ ಶಿಕ್ಷಣ ಸಚಿವರಾದಂತಹ ಎನ್ ಮಹೇಶ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್.
ನಮಸ್ಕಾರ ಸರ್. ನಮಸ್ತೆ. ಬಹಳ ಒಂದು ಪ್ರಮುಖವಾದಂತಹ ವಿಚಾರದ ಬಗ್ಗೆ ನಾವು ಇವತ್ತು ಫೋಕಸ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಹೈಫೈ ಶಾಲೆಗಳಲ್ಲಿ, ಅದು ಕೂಡ ಬಾಲ್ಡ್ವಿನ್ ಅಂತ ಒಂದು ಸ್ಕೂಲ್ನಲ್ಲಿ ಮಕ್ಕಳನ್ನ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಒಂದು 10 ನಿಮಿಷ ಗೇಟ್ ಹೊರಗಡೆ ನಿಲ್ಲಿಸ್ತಾರೆ, ಅದು ಬಿಸಿಲಾಗಿರ್ಲಿ ಯಾವುದೇ ಕಂಡೀಷನ್ ಇರ್ಲಿ ಅಂತ. ಸೊ ಈ ರೀತಿಯಾಗಿ ನಡ್ಸ್ಕೊಳ್ಳೋದು ಒಂದ್ ರೀತಿಯಾಗಿ ರೂಲ್ ನಲ್ಲೇ ಇಲ್ಲ, RTI ಇದ್ರ ಪ್ರಕಾರನೇ. ಸೊ ಎಷ್ಟು ಸರಿ ಸರ್? ಅದು ಕೂಡ ನೀವು ಶಿಕ್ಷಣ ಸಚಿವರಾಗಿದ್ದೀರಿ, ಸಾಕಷ್ಟು ಕಾಳಜಿ ಇದೆ. ನಾನು ಶಿಕ್ಷಣ ಸಚಿವನಾಗಿ ಅಷ್ಟೇ ಅಲ್ಲ, ಮಕ್ಕಳನ್ನ ಪ್ರೀತಿ ಮಾಡೋ ಒಬ್ಬ ವ್ಯಕ್ತಿಯಾಗಿ ಇದು ತಪ್ಪು, ಇದು ಇನ್ಹ್ಯೂಮನ್, ಅದ್ ಮಾಡಬಾರ್ದು. ಆತರ ಮಾಡ್ತಾ ಇದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಹೇಳ್ತೀನಿ ನಾನು, ಹಂಗ್ ಮಾಡಬಾರ್ದು. ಸರ್, ಈಗಾಗಲೇ ನಿಮ್ಗೆ ಒಂದು ಲೆಟರ್ ಅನ್ನ ಕೂಡ ಕಳಿಸಿದ್ದಾರೆ, ಒಂದು ವೀಕ್ ಆಗಿದೆ ನಿಮಗೆ ಬಂದದು. ಅದೇ ಹೇಳಿದ್ರು, ನನ್ ಕೇಳಿದೆ, ಅದು ನಮ್ಮ ಸೆಕ್ರೆಟರಿಯೇಟ್ ಅಲ್ಲಿ ಇದೆಯಂತೆ, ನನಗೆ ಇನ್ನ ಬಂದಿಲ್ಲ. ಈ ಸ್ಕೂಲ್ದು ಇಶ್ಯೂ ಸುಮಾರು ಹೆಚ್ಚು ಕಡಿಮೆ 1.5 ತಿಂಗಳಿಂದ ನಡೀತಾ ಇದೆ ಇದು. ಬಿಗಿನಿಂಗ್ ಅಲ್ಲಿ ಇದು ನಿಮ್ ಮೀಡಿಯಾದಲ್ಲೆಲ್ಲ ದೊಡ್ಡ ನ್ಯೂಸ್ ಆಯ್ತು. ಇಮಿಡಿಯೇಟ್ ಆಗಿ ನಾವು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿ ವಿಚಾರಿಸ್ತೀವಿ. ಅಲ್ಲಿ ಏನಾಗಿದೆ, ಈ ಮಕ್ಕಳಿಗೆ ಯೂನಿಫಾರ್ಮ್, ಟೆಕ್ಸ್ಟ್ ಬುಕ್ ಇದನ್ನ ಅವ್ರು ಹೇಳದಂತ ಸೆಲ್ಲರ್ ಹತ್ರ ತಗೋಬೇಕು, ಶಾಪ್ ಅಲ್ಲಿ ತಗೋಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರಂತೆ. ಹೌದು. ಅದೇನೋ ಒಂದು ಎಕ್ಸಿಡ್ ಪಬ್ಲಿಕೇಶನ್ ಅಂತ ಯಾವ್ದೋ ಒಂದು, ಹೌದೌದು, ಸಿಂಗಾಪುರ್ ಇಂದ ಸಪ್ಲೈ ಆಗೋದಂತದ್ದು. ಅದನ್ನ ಈ ತರ ಅವರು ಎಷ್ಟು ಬೆಲೆ ಹಾಕ್ತಾರೋ ಅಷ್ಟು ತಗೋಬೇಕು ಅಂತ ಹೇಳಿ ಗೊತ್ತಾಯ್ತು ನಮ್ಗೆ. ಸರಿ, ಇಮಿಡಿಯೇಟ್ ಆಗಿ ಹೋಗಿ ಅದನ್ನ ಚೆಕ್ ಮಾಡಿ ಅದನ್ನ ರದ್ದು ಮಾಡಿದ್ದಾರೆ. ದೇ ಆರ್ ನಾಟ್ ಸಪೋಸ್ ಟು ಡೂ ದಟ್. ಈ ಟೆಕ್ಸ್ಟ್ ಬುಕ್ ಗಳು ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿ ಅಂಗಡಿಗಳಲ್ಲಿ, ಅದನ್ನೆಲ್ಲ ಹೇಳ್ಬೇಕು ಅವ್ರಿಗೆ. ಯಾವ ಅಂಗಡಿಲಿ ಬೇಕಾದ್ರೂ ಹೋಗಿ ತಗೋಬಹುದು. ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ರಿಸ್ಟ್ರಿಕ್ಟ್ ಮಾಡೋದು ತಪ್ಪೋದು. ಅಲ್ಲ, ಇನ್ನೊಂದು ವಿಚಾರ ಏನಂದ್ರೆ, ಅವರು ಹೋಟ್ಲ್ಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬೌನ್ಸರ್ ಗಳನ್ನ ಇಟ್ಕೊಂಡಿರ್ತಾರಂತೆ, ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿಂದ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ. ಅದೆಲ್ಲ ಗೊತ್ತಾಗಿದೆ. ಇದಕ್ಕೆ ನಾನು ನನ್ ಗಮನಕ್ಕೆ ಬಂದು ನನ್ನ DDPI, ಸೌತ್ DDPIಗೆ BOಗೆಲ್ಲ ಕಳಿಸಿ, ಆಮೇಲೆ ನಿಮ್ಗೆಲ್ಲ ಗೊತ್ತಿದೆ ಈಗ ನಮ್ಮದು ಈ ರೈಟ್ ಟು ಎಜುಕೇಶನ್ ಇದೆಯಲ್ಲ, ಇದನ್ನ ಹೆಂಗ್ ನಡೀತಾ ಇದೆ ಅನ್ನೋದು ಮಾನಿಟರ್ ಮಾಡ್ಲಿಕ್ಕೆ ಕಮಿಟಿ ಅಂತ ಒಂದು ಕಮಿಟಿ ಮುಗಿಸ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಜುಕೇಶನಲ್ ರೆಗ್ಯುಲೇಟಿಂಗ್ ಅಥಾರಿಟಿ ಅಂತ. ಸೊ DC ಅಧ್ಯಕ್ಷರು ನಮ್ಮ DDPI ಕಾರ್ಯದರ್ಶಿ ಆಗಿರ್ತಾರೆ. ಡೇರಾ ಕಮಿಟಿ ಲಾಸ್ಟ್ ಮಂತ್ ಮೀಟಿಂಗ್ ಮಾಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಅವ್ರಿಗೆ ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳಿದೆ. ಇನ್ ದ ಮೀನ್ ವೈಲ್ ನಾವು ಅವ್ರ ಮೇಲೆ ಫೀಸ್ ಎಕ್ಸಸ್ ಕಲೆಕ್ಟ್ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಆ ತರ ಫೀಸ್ ನ ಕಲೆಕ್ಟ್ ಮಾಡಬಾರ್ದು. ಯಾಕೆಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳು ನಮ್ಮ ಗವರ್ಮೆಂಟ್ ಮತ್ತು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಇಬ್ರು ಕೂತು ಅವ್ರದ್ದು ಕಾಸ್ಟ್ ಆಫ್ ಎಜುಕೇಶನ್ ಪರ್ ಚೈಲ್ಡ್ ಏನಿದೆ ಅದಷ್ಟನ್ನ ಮಾತ್ರ ತಗೋಬೇಕು. ಅದನ್ನು ಕೂಡ ಎಷ್ಟು ತಗೋತೀವಿ ಅಂತ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಈ ತರದ್ದೆಲ್ಲ ಕಂಡೀಷನ್ಸ್ ಇದೆ RTI ಆಕ್ಟ್ ಅಲ್ಲಿ. ಹೌದು, ಅದೆಲ್ಲವನ್ನ ಇಂಪೋಸ್ ಮಾಡಿದ್ವಿ. ಹಾಗಾಗಿ ಅವರು ಕೋರ್ಟ್ ಅಲ್ಲಿ ಹೋಗಿ ನಾವು ಏನು ಡೇರಾ ಕಮಿಟಿ ತೀರ್ಮಾನ ಮಾಡಿದೆ ಅದ್ರ ಮೇಲೆ ಒಂದು ಸ್ಟೇ ತಗೊಂಡಿದ್ದಾರೆ. ಸರ್, ಈ ಕೂಡಲೇ ಸರ್ ಒಂದು ವಿಚಾರ, ಮಕ್ಕಳನ್ನ ಹೊರಗಡೆ ನಿಲ್ಲಿಸ್ತಾರಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಯಾವ ಕ್ಷಣದಲ್ಲಿ ದೊಡ್ಡವ್ರಿಗೆ ಈಗ ಏನು ಸೆಕ್ಯೂರಿಟಿ ಇಲ್ಲ. ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಈ ಕೂಡಲೇ ಅದನ್ನ ನಿಲ್ಲಿಸಬೇಕು ಅಂತ, ಅದಕ್ಕೆ ಆಕ್ಷನ್ ಕೂಡಲೇ ಯಾವಾಗ ಹೇಳ್ತೀರಾ ಅವ್ರಿಗೆ ಅಂತ? ಖಂಡಿತ. ನಾನು ಈಗ ಈ ಸಬ್ಜೆಕ್ಟ್ ನೀವ್ ಹೇಳ್ತಾ ಇದ್ದು ಹೊರಗಡೆ ನಿಲ್ಸೋ ಗೊತ್ತಾಗಿದೆ. ಈಗ ನಾನು ಫೋನ್ ಮಾಡ್ತೀನಿ. ಹೌದು, ಬಹಳ ಡೇಂಜರಸ್ ವಿಚಾರ ಇದೆ. ಯಾಕಂದ್ರೆ ಈಗಷ್ಟೇ ಬಹಳ ಒಂದು ಕ್ರೈಮ್ಗಳು ಆಗ್ತಿದೆ ನಗರದಲ್ಲಿ. ಡೆಫಿನೆಟ್ಲಿ ಸರ್. ಈಗ ಮಗು ಹೊರಗಡೆ ಡಿಮಾರಲೈಸ್ ಆಗಿ ಎಲ್ಲಾದ್ರೂ ತಪ್ಪಿಸ್ಕೊಂಡು ಓಡೋದ್ರೆ ಏನ್ ಗತಿ? ಹೌದು ಅಲ್ವಾ? ನಾನು ಈ ಕೂಡ್ಲೆ ಅಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳಿದೀನಿ. ಹೋಗ್ತಾರೆ ಈಗ ನಮ್ DDPI BOಗಳು ಹೋಗ್ತಾರೆ. ಓಕೆ, ಇವ್ರನ್ನ ಕಂಟ್ರೋಲ್ ಮಾಡ್ಬೇಕು ಸರ್. ಪ್ರೈವೇಟ್ ಸ್ಕೂಲ್ ಏನಾಗಿದೆ ಅಂದ್ರೆ ಒಂಥರ ಬಿಸ್ನೆಸ್ ಆಗ್ಬಿಟ್ಟಿದೆ. ಹೌದೌದು, ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. We must make them understand their limitations. And education comes under a service sector. It is not a business sector. ಓಕೆ ಸರ್, ನಮ್ ಜೊತೆ ಒಬ್ರು ಪೋಷಕರು ಇದ್ದಾರೆ, ಮುರಳಿ ಅಂತ. ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದಾರೆ. ಒಂದ್ ನಿಮಿಷ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಸುಮಾರು 1 ತಿಂಗಳಿಂದ ತಮ್ಮ ಆಫೀಸಿಗೆ ಬಂದು ಒಂದು ಕಂಪ್ಲೇಂಟ್ ಸಹ ನಾನು ಕೊಟ್ಟಿದ್ದೆ ಸರ್, ಈ ಬಾಲ್ಡ್ವಿನ್ ಶಾಲೆ ಬಗ್ಗೆ. ಅದರಲ್ಲಿ ವಿತ್ ಪ್ರೂಫ್ಸ್ ನಾನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ತಮ್ಮ ಡೇರಾ ಕಮಿಟಿನಲ್ಲೂ ಸಹ DDPI ಏನವರು ಕ್ಲಿಯರ್ ಆಗಿ ಬರೆದು ಕೊಟ್ಟಿದ್ದಾರೆ, ಸ್ಕೂಲ್ ಈಸ್ ಸೆಲ್ಲಿಂಗ್ ದ ಬುಕ್ಸ್ ಥ್ರೂ ಥರ್ಡ್ ಪಾರ್ಟೀಸ್ ಅಂದ್ಬಿಟ್ಟು. ಅದ್ರ ಜೊತೆಗೆ KSCPCR ಡಾಕ್ಟರ್ ಕೃಪಾ ಆಳ್ವಾ ಸಹ ತುಂಬಾ ಸ್ಟ್ರಿಕ್ಟ್ ಆಗಿ ಆರ್ಡರ್ಗಳನ್ನ ಪಾಸ್ ಮಾಡಿದ್ದಾರೆ. ಆಮೇಲೆ ಪುಸ್ತಕಗಳು ಇವತ್ತಿಗೂ ಸಹ ಹೊರಗಡೆ ಸಿಗಲ್ಲ ಸರ್. ಯಾಕಂದ್ರೆ ಆ ಪಬ್ಲಿಕೇಶನ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಸುಮಾರು ಒಂದು 108 ಮೇಲ್ಗಳಿದೆ ನಮ್ಮ ಹತ್ರ. ಅವ್ರು ಹೇಳ್ತಾರೆ, ನಾವು ಸ್ಕೂಲಿಗೆ ಮಾತ್ರ ಸೆಲ್ ಮಾಡ್ತೀವಿ, ನೀವು ಸ್ಕೂಲ್ನಲ್ಲೇ ತಗೋಬೇಕು.
ಸರ್ 4 ಸಬ್ಜೆಕ್ಟ್ ಸರ್, ಮೇಜರ್ ಸಬ್ಜೆಕ್ಟ್ಸ್ ಇಂಗ್ಲಿಷು, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಅಂಡ್ ಸೈನ್ಸ್. ಈ 4 ಸಬ್ಜೆಕ್ಟ್ಗಳಿಗೆ 16 ಪುಸ್ತಕಗಳು. ಮುಂಚೆ ಈ 4 ಸಬ್ಜೆಕ್ಟ್ ICSE ಕರಿಕ್ಯುಲಮ್ನಲ್ಲಿ 800 to 950 ರುಪೀಸ್ಗೆ ಸಿಗ್ತಾ ಇದ್ದಂಥ ಪುಸ್ತಕಗಳಿಗೆ ನಾವು 3800 to 4200 ರುಪೀಸ್ ಕೊಟ್ಟು ತಗೋಬೇಕಾದಂತ ಅನಿವಾರ್ಯತೆ ಇದೆ. ಆ ಒಂದು ಪುಸ್ತಕ ಮಧ್ಯದಲ್ಲಿ 16 ಪುಸ್ತಕದಲ್ಲಿ ಒಂದು ಪುಸ್ತಕ ಮಕ್ಕಳು ಮಿಸ್ ಮಾಡೋದು ಕಾಮನ್ ಟುಡೇ. ಒಂದು ಪುಸ್ತಕ ಮಿಸ್ ಆಯ್ತು ಅಂದ್ರೆ ಮತ್ತೆ ಎಲ್ಲಾನು ಫುಲ್ ಪ್ಯಾಕೇಜ್ ತಗೋಬೇಕು, ಮತ್ತೆ ಸ್ಕೂಲ್ನಲ್ಲೇ ತಗೋಬೇಕು. ಇಟ್ ಇಸ್ ನಾಟ್ ಅವೈಲಬಲ್ ಇನ್ ಪಬ್ಲಿಕ್. ಯಾವುದೇ ಶಾಪ್ ನಲ್ಲೇ ಸಿಗಲ್ಲ. ಅವರು ಬೋಲ್ಡ್ ಆಗಿ ಅನೌನ್ಸ್ ಮಾಡ್ತಾರೆ. ದಟ್ ಇಸ್ ಆಕ್ಚುಲಿ ಅಗೇನ್ಸ್ಟ್ ಎಜುಕೇಶನ್ ಆಕ್ಟ್. ಒಬ್ಬ ಮನುಷ್ಯ ಒಂದನ್ನು ಮೋನೋಪಲಿನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇಟ್ ಇಸ್ ಅಫೆನ್ಸ್. ಈ ಒಂದು ಅಫೆನ್ಸ್ ಅವ್ರು ಕ್ರಾಸ್ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಆ ಟೆಕ್ಸ್ಟ್ ಬುಕ್ಸ್ ಮಕ್ಕಳಿಗೆ ಅದು ಕಾಮನ್ ಟೆಕ್ಸ್ಟ್ ಬುಕ್ ಇರೋದ್ರಿಂದ ನೀವು ಅಲ್ಲೇ ಪರ್ಚೇಸ್ ಮಾಡ್ಬೇಕು, ನೀವು ಹೊರಗಡೆ ಸಿಗುತ್ತೆ ಸರ್. ಹೊರಗಡೆ ಸಿಗುತ್ತೆ. ಎಕ್ಸಿಟ್ ಪಬ್ಲಿಕೇಶನ್ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಸ್ಕೂಲ್ ಮಾತ್ರ ಕೊಡ್ತೀವಿ, ಇದನ್ನ ಹೊರಗಡೆ ಕೊಡೋಲ್ಲ ಅಂತ ಹೇಳ್ತಾ ಇದಾರಲ್ಲ. ಸ್ಕೂಲ್ಗೆ ಬೇರೆ ಸಿಲೆಬಸ್ ಇರುತ್ತೆ ಅಂದ್ರೆ ಹಾಗೇನಿಲ್ಲ. ಹೌದು ಸರ್. ಈಗ ಹಾಗೇನಿಲ್ಲ. ಈಗ ಬಾಲ್ವಿನ್ ಸ್ಕೂಲ್ ಒನ್ ಆಫ್ ದ 1000 ಸ್ಕೂಲ್ಸ್. ಸಿಲೆಬಸ್ ಎಲ್ಲಾ ಸ್ಕೂಲ್ಗಳಿಗೂ ಒಂದೇ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನೀವು ದಯಮಾಡಿ ನಮ್ BO ಕಾಂಟ್ಯಾಕ್ಟ್ ಮಾಡಿ. ಸರಿ ಸರ್, ಒಂದ್ ನಿಮಿಷ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಸಿಗುತ್ತೆ, ಅವೈಲಬಿಲಿಟಿ ಇದೆ. ಸರ್ ಇಲ್ಲ ಸರ್ ಇದು ಸಿಂಗಪೂರ್ ಕರಿಕ್ಯುಲಮ್ ಸರ್. ಇದು ಸ್ಕೂಲ್ಗೆ ಹೌದು ಸರ್, ಇದು ಸಿಂಗಪೂರ್ ಕರಿಕ್ಯುಲಮ್ ನ ಅವರು ಪ್ರಿಸ್ಕ್ರೈಬ್ ಮಾಡಿರೋದು. ಇದು ಬೇರೆ ಎಲ್ಲೂ ಸಿಗಲ್ಲ ಸರ್. ಓಪನ್ ಮಾರ್ಕೆಟ್ ಅಲ್ಲಿ ಒಂದು ಬುಕ್ ಸಿಗೋದಿಲ್ಲ, ಅಲ್ಲಿಂದಾನೇ ಸ್ಕೂಲಿಗೆ ಬರುತ್ತೆ ಸರ್. ಸ್ಕೂಲಿಂದ ನಮಗ್ ತಲುಪುತ್ತೆ ಹೊರತು ಓಪನ್ ಮಾರ್ಕೆಟ್ ಅಲ್ಲಿ ಒಂದು ಬುಕ್ ಸಿಗಲ್ಲ ಸರ್. ಇದು ಮತ್ತೆ ಬೇರೆ ಯಾವ ಸ್ಕೂಲ್ಸ್ ಇದನ್ನ ಫಾಲೋ ಮಾಡ್ತಾ ಇಲ್ಲ. ಹೇಳಿ ಸರ್. ಈಗ ನನ್ ಪ್ರಶ್ನೆ ಏನಂತಂದ್ರೆ, ಈಗ ಬಾಲ್ಡ್ವಿನ್ ಸ್ಕೂಲ್ 3 ಸ್ಕೂಲ್ ಇದೆ ಬಾಲ್ಡ್ವಿನ್ ಅವ್ರದ್ದು. ಆ 3 ಸ್ಕೂಲ್ಗೆ ಸ್ಪೆಸಿಫಿಕ್ ಆಗಿ ಸಿಲೆಬಸ್ ನ ಏನೋ ಫಿಕ್ಸ್ ಮಾಡಿರಲ್ಲ. ಹೌದು, ಇಲ್ಲ ಸರ್, ಸಿಲೆಬಸ್ ಬಗ್ಗೆ ಅಲ್ಲ ಸರ್. ಇದು ಕರಿಕ್ಯುಲಮ್ ಚೇಂಜ್ ಆದ್ಮೇಲೆ ಮಾಮೂಲಿ ಪಬ್ಲಿಕೇಶನ್ಸ್ ಏನಿರುತ್ತೆ ಆ ಪಬ್ಲಿಕೇಶನ್ಸ್ ಬುಕ್ ಅಲ್ಲ ಸರ್ ಇದು. ಈಗ ನಮ್ಮ ಹೋರಾಟ ಇರೋದೇ ಇದ್ರ ಮೇಲೆ ಸರ್. ಎಕ್ಸೀಡ್ ಬೇಡ, ಯಾಕಂದ್ರೆ ಇದು ಇಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಬುಕ್ಸ್ ಅಲ್ಲ. ನಮ್ಮ ಹೋರಾಟ ಎಲ್ಲ ಅದ್ರ ಮೇಲೆ ಸರ್. ಇದು ಈ ಬರೀ ಈ ಮತ್ತೆ ಇದೆಲ್ಲ ಎಕ್ಸಾರ್ಬಿಡೆಂಟ್ ಪ್ರೈಸಸ್ ಸರ್. ಇದು ಸರ್ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಸರ್, ದಯವಿಟ್ಟು ಸರ್. ಈಗಲೇ ಖಂಡಿತ ದಿಸ್ ಇಸ್ ವೆರಿ ಬ್ಯಾಡ್. ಈಗ ಅದೊಂದು ಸ್ಕೂಲ್ಗೆ ಸ್ಪೆಸಿಫಿಕ್ ಆಗಿ ಒಂದು ಕರಿಕ್ಯುಲಮ್ ಮಾಡ್ಲಿಕ್ಕೆ ಆಗಲ್ಲ ನನ್ನ ತಿಳಿದುಪಟ್ಟಿಗೆ. ಇದ್ರ ಬಗ್ಗೆ ನಾನು ಈಗ ಕಳಿಸ್ತೀನಿ. ಈಗ ನಮ್ಮ ಹೋರಾಟ ಎಲ್ಲ ಇದ್ರ ಮೇಲೆ ಸರ್. ಓಕೆ ಸರ್, ನೀವು ರೆಸ್ಪಾನ್ಸ್ ಕೊಟ್ಟು ನಿಜಕ್ಕೂ ಖುಷಿ ಆಯ್ತು. ಆ ಮಕ್ಕಳನ್ನ ಹೊರಗೆ ಟಾರ್ಚರ್ ಕೊಡ್ತಿದ್ದಾರೆ, ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಿರೋ ಒಂದು ನಿರೀಕ್ಷೆ ಇದೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರು ಮಾತನಾಡೋದಕ್ಕೆ. ಎನ್ ಮಹೇಶ್ ಶಿಕ್ಷಣ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಈ ಕೂಡಲೇ ಅಲ್ಲಿಗೆ ನಾವು ಕಳಿಸ್ತೀವಿ, ಸೂಕ್ತವಾದಂತಹ ಕ್ರಮ ಆಗುತ್ತೆ ಅಂತ. ಸಾಮಾನ್ಯವಾಗಿ ನಾವು ಸಂಪರ್ಕ ಮಾಡಿದಾಗ ಒಂದು ರೆಸ್ಪಾನ್ಸ್ ಕೊಡುವಂತಹ ಒಂದು ಸೌಜನ್ಯ ಬಹುತೇಕ ಇವ್ರಿಗೆ ಇರೋದಿಲ್ಲ. ಆದ್ರೆ ಎನ್ ಮಹೇಶ್ ಅವರು ಈ ರೀತಿಯಾಗಿ ಹೇಳಿರೋದು ನಿಜಕ್ಕೂ ಸಂತಸದ ವಿಚಾರ. ಜೊತೆಗೆ ಮಕ್ಕಳಿಗೂ ಕೂಡ ಒಂದು ರೀತಿಯಾಗಿ ಸಂತಸದ ವಿಚಾರ ಅಂತ ಹೇಳಬೇಕು. ನಾವು ಇದೇ ರೀತಿಯಾಗಿ ಕೇವಲ ಮಾತಿಗೆ ಮಾತ್ರ ಉಳಿಯೋದಿಲ್ಲ ಅನ್ನೋ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಸಾಕಷ್ಟು ಬಾರಿ ಭರವಸೆಗಳು ಬರುತ್ತೆ, ಆದ್ರೆ ಅದು ಕಾರ್ಯರೂಪಕ್ಕೆ ಬರೋದು ಕಡಿಮೆ ಆಗುತ್ತೆ. ಬಟ್ ಈ ಬಾರಿ ಆ ರೀತಿ ಆಗೋದಿಲ್ಲ ಅನ್ನೋ ಒಂದು ನಿರೀಕ್ಷೆ ಇದೆ. ಬಾಲ್ಡ್ವಿನ್ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶೀಘ್ರವೇ ಶಾಲೆ ವಿರುದ್ಧ ಕ್ರಮವನ್ನ ಕೈಗೊಳ್ತೇನೆ ಅಂತ ಈಗ ಶಿಕ್ಷಣ ಸಚಿವರು ಎನ್ ಮಹೇಶ್ ಅವರು ಮಾತನಾಡ್ತಾ ಹೇಳಿದ್ರು. ಜೊತೆಗೆ ಟೆಕ್ಸ್ಟ್ ಬುಕ್ ಇಶ್ಯೂ ಏನಿದೆ ಅದರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಬಾಲ್ಡ್ವಿನ್ ಶಾಲೆಯನ್ನು ವಿಶೇಷವಾದಂತದ್ದಲ್ಲ, ಅವರು ಕೂಡ ಎಲ್ಲಾ ಶಾಲೆಗಳ ಹಾಗೆ ಅವರು ಕೂಡ ಸೇರ್ತಾರೆ. ಆ ರೀತಿಯಾಗಿ ಎಲ್ಲರಿಗೂ ಏನು ಇಂಪ್ಲಿಮೆಂಟ್ ಆಗುತ್ತೆ ಅದನ್ನ ಅವ್ರಿಗೂ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಖುದ್ದು ಎನ್ ಮಹೇಶ್ ಅವರು ನ್ಯೂಸ್ 18 ಜೊತೆ ಈಗಷ್ಟೇ ಮಾತನಾಡ್ತಾ ಹೇಳಿದ್ರು. ನಿರಂತರವಾಗಿ ಮಾಧ್ಯಮವಾಗಿ ನಾವು ಕೂಡ ಪ್ರಯತ್ನವನ್ನ ಮಾಡ್ತಿದೀವಿ. ಯಾಕಂದ್ರೆ ಈ ರೀತಿಯಾಗಿ ಮಕ್ಕಳ ಒಂದು ಪಾಯಿಂಟ್ ಆಫ್ ವ್ಯೂ ನಿಂದ, ಒಂದು ಮಾನವೀಯತೆಯ ದೃಷ್ಟಿಯಿಂದ, ಇನ್ನೊಂದು ಪೋಷಕರ ಒಂದು ಪಾಯಿಂಟ್ ಆಫ್ ವ್ಯೂ, ಅವರು ಕೂಡ ನಮ್ಮಂತೆ ಮಕ್ಕಳು ಕಷ್ಟಪಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಓದಿಸ್ತಾ ಇರ್ತಾರೆ. ಸೊ ಮುರಳಿ ಅವರೇ, ನನಗೆ ಒಂದು ಪ್ರಶ್ನೆ, ಇಷ್ಟೆಲ್ಲ ಲಕ್ಷಾಂತರ ಡೊನೇಷನ್ ಪಡ್ಕೊಂಡೆ ಈ ರೀತಿ ಹೊರಗಡೆ ನಿಲ್ಲಿಸ್ತಾರಂದ್ರೆ, ಒಂದು ವೇಳೆ ಫ್ರೀ ಎಜುಕೇಶನ್ ಆಗಿದ್ರೆ ಮನೇಲೇ ಇರಿಂತಿದ್ರೇನೋ, ಅಲ್ಲಿಂದ ನಾವು ಮಾಡ್ತೀವಿ ಎಜುಕೇಶನ್ ನಿಮ್ಗೆಲ್ಲ ಕಳಿಸ್ತೀವಿ ಅಂತ ಹೇಗೆ ಟ್ರೀಟ್ ಮಾಡಿರೋರು ಜಸ್ಟ್ ಇಮ್ಯಾಜಿನ್ ಮಾಡಿ ಅಂತ. ಜೀತ ಪದ್ಧತಿ ಅಂತ ಮುಂಚೆ ಇತ್ತಲ್ಲ ಸರ್, ಅದು ಮೋಸ್ಟ್ಲಿ ಮಾಡಿರ್ತಿದ್ರು. ಮೋಸ್ಟ್ಲಿ ಸರಪಳಿ ಎಲ್ಲ ಕಟ್ಟಾಕ್ಬಿಟ್ಟು ಮತ್ತೆ ಪೇರೆಂಟ್ಸ್ ಗಳು ಅಲ್ಲಿ ಪ್ರತಿ ದಿವಸ ಬಂದು ಜೀತ ಮಾಡಿಸ್ಬೇಕಾಗಿತ್ತು. ಅದು ಒಂದೇ ಬ್ಯಾಕ್ ಇರೋದು. 2.25 ಲಕ್ಷ ರೂಪಾಯಿ ಮಿನಿಮಮ್ ಇದೆ ಸರ್ ಇವತ್ತು ಹೊಸ ಮಕ್ಕಳಿಗೆ. 2,85,000 ತನಕ ತಗೊಳ್ತಾರೆ. 2,85,000. ಇವ್ರು ಬಂದು ಡೇರಾ ಕಮಿಟಿನಲ್ಲಿ ನಮ್ದೊಂದು ದೀರ್ಘವಾದಂತ ಮೀಟಿಂಗ್ ಗಳು ನಡೆಯುತ್ತೆ, 3 ಸಾರಿ ಹಿಯರಿಂಗ್ ನಡೆಯುತ್ತೆ. ಅಲ್ಲಿ ಬಂದು ಇವರು ಲಾಸ್ಟ್ ಇಯರ್ ಇದ್ದಕ್ಕಂತ ಒಂದು ಫೀಸ್ ಸ್ಟ್ರಕ್ಚರ್ ನ 27% ತನಕ ರೈಸ್ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇವ್ರು ಲೆಕ್ಕಗಳನ್ನ ತೋರಿಸ್ತಾರೆ. ಒಂದು ಕಡೆ ನೋಡಿದ್ರೆ
ಇನ್ಕಮ್ ಕಡಿಮೆ ಆಗಿದೆ ಅಂತ ತೋರಿಸ್ತಾರೆ. ಲಾಸ್ಟ್ 3 years ಅಲ್ಲಿ ಕೋಟಿಗಟ್ಟಲೆ ಇದ್ದಂತ ಇನ್ಕಮ್ ಲಕ್ಷಕ್ಕೆ ಬಂದ್ ನಿಂತಿದೆ. ಎಕ್ಸ್ಪೆನ್ಸಸ್ ಲಕ್ಷಗಳು ಇದ್ದಿದ್ದು ಕೋಟಿಗಳಿಗೆ ಹೋಗಿದೆ ಅಂತ ತೋರಿಸ್ತಾರೆ. ಇದ್ರ ಬಗ್ಗೆ ಯಾರು ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಯಾವ ಫೋರಂ ನಲ್ಲಿ ನಾವು ಅಡ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತದೆ. ಅಡ್ರೆಸ್ ಮಾಡ್ಬೇಕಂತ ಡೇರಾ ಕಮಿಟಿಗೆ ಇವರು ರಾಂಗ್ ಪಿಕ್ಚರ್ಸ್ ನ ಕೊಟ್ಟು ರಾಂಗ್ ದಾರಿ ತಪ್ಪಿಸ್ಬಿಡ್ತಾರೆ. ಅಲ್ಲ, ದಾರಿ ತಪ್ಪಿಸ್ತಾರೆ, ಅದು ನಾವು ದೊಡ್ಡ ಮಾತು ಹೇಳೋದು ಇಷ್ಟ ಇಲ್ಲ. ಇಲ್ಲಿ ಬಂದು ಈ ರಾಂಗ್ ಫಿಗರ್ಸ್ ಕೊಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಮತ್ತೆ ತನಿಖೆ ನಡೆಸೋದಕ್ಕೆ ಯಾರಿದ್ದಾರೆ? ನಾವು ಎಲ್ಲಾ ಫೋರಂ ನಲ್ಲೂ ನಾವು ಅಪ್ರೋಚ್ ಮಾಡಿದ್ವಿ ಸರ್. KSCPCR ಇರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್, BOs, DDPS. ಇವಾಗ ಹೇಳಿದ್ರು, ಸಚಿವರು ಹೇಳಿದ್ರು ಅಲ್ಲಿ ಹೋಗಿ ಎನ್ಕ್ವೈರಿ. ಇವಾಗ ಎನ್ಕ್ವೈರಿ ಮಾಡಿದಾಗ ಏನೂ ಇರೋಲ್ಲ, ಅಂದ್ ಮಾತ್ರಕ್ಕೆ ಅವ್ರು ಕ್ಲೀನ್ ಚಿಟ್ ಕೊಟ್ಬಿಡ್ತೀರಾ ನೀವು? ಇವಾಗ ನಾವು ದಾರಿ ಉದ್ದಕ್ಕೂ ಮಾರ್ಚ್ ಇಂದ ಹಿಡಿದು ಇಲ್ಲಿ ತನಕ ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ವಿತ್ ಎವಿಡೆನ್ಸ್ ನಾವು ಕೊಟ್ಟಿದೀವಿ. ನೋಡಿ, ಒಂದು ಡೇಟಾ, ಒಂದು ಪೇರೆಂಟ್ಸ್ ಡೇಟಾ ಇರ್ಬೋದು, ಮಕ್ಕಳ ಡೇಟಾ ಇರ್ಬೋದು, ಎಂತ ಒಂದು ಪ್ರೆಷಸ್ ಡೇಟಾ ಇವತ್ತು ನೇಷನ್ ವೈಡ್ ಅಲ್ಲಿ ಇದ್ರ ಬಗ್ಗೆ ಗಲಾಟೆಗಳಾಗ್ತಾ ಇದೆ. ನಮ್ಮ ಡೇಟಾ, ಪ್ರೆಷಸ್ ಡೇಟಾನ ಲೀಕ್ ಮಾಡ್ಕೊಡುದು ಅಂದ್ಬಿಟ್ಟು, ಇನ್ಕ್ಲೂಡಿಂಗ್ ಆಧಾರ್ ಅಂತ ಒಂದು ಪವಿತ್ರವಾದಂತ ಕಾರ್ಡ್ ಬಗ್ಗೆ. ಇನ್ನೊಂದು ವಿಚಾರ ಮುಳ್ಳಿ ಅವ್ರು, ಏನಂದ್ರೆ ಈಗ ಬೆಳಗ್ಗೆ ನಮ್ಮ ಪೋಷಕರು ಅಲ್ಲಿ ಏನು ಪೋಷಕರ ಜೊತೆಗೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿದ್ರು. ಆಗ ಬಹಳಷ್ಟು ಜನ ನೀವೇನ್ ಹೇಳ್ತಿದ್ರಿ ಅದಕ್ಕೆ ತದ್ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಕೆಲವರು ಮಾತ್ರ ಪೇರೆಂಟ್ಸ್ಗೆ ಆ ಪ್ರಾಬ್ಲಮ್ ಅಂತ. ಇದಕ್ಕೇನಂತೀರಿ ಅಂತ? ಸರ್, ನಾವು ಒಂದು 15 ದಿವಸಗಳ ಮುಂಚೆ ಒಂದು 3,000 ಜನ ಪೇರೆಂಟ್ಸ್ ನಾವು ಅಸೆಂಬಲ್ ಆಗ್ಬೇಕು ಅಂತ ಹೋದ್ವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಅದಕ್ಕೆ ನಮಗೆ ಪರ್ಮಿಷನ್ ಸಿಗ್ಲಿಲ್ಲ. ಸರಿ, ನೆಕ್ಸ್ಟ್ ಒಂದು 2 days ಬಿಟ್ಟು 300 ಜನಕ್ಕೆ ಪರ್ಮಿಷನ್ ಕೇಳಿದ್ವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಪರ್ಮಿಷನ್ ಕೊಡಲ್ಲ. 30 ಜನ ಕೇಳಿದ್ವಿ, 30 ಜನಕ್ಕೆ ಪರ್ಮಿಷನ್ ಕೊಟ್ರು. ಬಟ್ ಯಾರು ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಕ್ ಬರ್ಲಿಲ್ಲ. ನಾವ್ ಈ ರೀತಿ 20-30 ಜನ ಹೋದಾಗ ಹ್ಯಾಂಡ್ಫುಲ್ ಆಫ್ ಪೇರೆಂಟ್ಸ್ ಅಂತಾರೆ, 3,000 ಜನ ಹೋದಾಗ ಮಾಬ್ ಅಂತಾರೆ. ನಾವ್ ಯಾರ ಹತ್ರ ಹೇಳ್ಕೋಬೇಕು ಈ ಪ್ರಾಬ್ಲಮ್? ಅಲ್ಲ, ಹೋಗಿ ಈಗ ಮೇಡಮ್, ನಿಮಗೆ ವಾಣಿ ಅರವಿಂದ್ ಅವರೇ, ಬಹಳಷ್ಟು ಜನಕ್ಕೆ ನಾವು ಮಾತಾಡ್ಸಂಗ ಅವ್ರು ಹೇಳೋಗೆ ಯಾತ್ರೆ ನಿಲ್ವಲ್ಲ, ಎಲ್ಲ ನೀಟ್ ಆಗಿದೆ, ಇದು ಇನ್ನು ಒಳ್ಳೆ ಎಜುಕೇಶನ್ ಸಿಗ್ತಿದೆ, ಮಕ್ಕಳು ಡಿಸಿಪ್ಲಿನ್ ಆಗಿದ್ದಾರೆ ಅಂತ. ಇಲ್ಲ ಸರ್, ನಾವು ಹೇಳೋದು ಅವ್ರು ಹ್ಯಾಂಡ್ಫುಲ್ ಆಫ್ ಪೇರೆಂಟ್ಸ್ ಅಂತ ನಾವು ಹೇಳ್ತಾ ಇದೀವಿ. ಯಾರಂದ್ರೆ ಅವರ ಸ್ಟಾಫ್ ಇರುತ್ತಲ್ಲ, ಅಂದ್ರೆ ಟೀಚರ್ಸ್ ಈಗ ಲಾಸ್ಟ್ ಟೈಮು ಕೋರ್ಟ್ ಒಂದು ಹೇಳಿತ್ತು, ನೀವೇ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ. ಆಗ ಏನ್ ಮಾಡಿದ್ರು ಅಂದ್ರೆ ಒಂದು ಮೀಟಿಂಗ್ ಮಾಡಿ ಅಂತ. ಇವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ಸ್ಟಾಫ್ನವರು ಮತ್ತೆ ಒಂದು 20 ಜನ ಒಂದು ಗ್ರೂಪ್ ಹೋಗುತ್ತೆ, ಅವರೇ ಒಂದು ಗ್ರೂಪ್ ನ ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಅಂತವ್ರಿಗೆ ಮಾತ್ರ 2.5 ಗಂಟೆ ನಡಿಬೇಕಾಗಿರೋ ಒಂದು ಇದನ್ನ ಇಷ್ಟು 3,000 ಜನ ಪೇರೆಂಟ್ಸ್ ಮಕ್ಕಳಿದ್ದಾರೆ, ಅವ್ರು ಯಾರಿಗೂ ಒಂದು ಮೆಸೇಜ್ ಇಲ್ಲ, ಒಂದು ನೋಟಿಸ್ ಇಲ್ಲ. 2:30 ಒಂದು ಮೀಟಿಂಗ್ ಆಗ್ಬೇಕು ಅಂದ್ರೆ 2 ಗಂಟೆಗೆ ನೋಟಿಸ್ ಹಾಕೋದು. 20-30 ಅಥವಾ ಒಂದು 50 ಜನ ಪೇರೆಂಟ್ಸ್ ನ, ಅಂದ್ರೆ ಎಲ್ಲಿ ಒಂದು ಅಷ್ಟರಲ್ಲಿ 80% ಅವ್ರ ಸ್ಟಾಫೇ, ಅಂದ್ರೆ ಟೀಚರ್ಸ್ ಗಂಡಂದ್ರು ಅಥವಾ ಹೆಂಡತಿಯರು, ಈ ತರ ಇವ್ರದೇ ಒಂದು ಇದ್ ಮಾಡ್ಕೊಂಡು ಮೀಟಿಂಗ್ ಮುಗೀತು ಅಂತ ಒಂದು ಇದ್ ಮಾಡ್ಕೊಂಡ್ರು. ಮತ್ತೆ ನಾವು ಹೋದ್ವಿ, ಒಂದಷ್ಟು ಜನ ಹೋಗಿ, ಇಲ್ಲ ಈ ರೀತಿ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ, ಮೀಟಿಂಗ್ ಮಾಡಿ ಅಂತ ಇದ್ ಮಾಡಿ. ಇದುವರೆಗೂ ಮೀಟಿಂಗ್ ಮಾಡಿಲ್ಲ ಅವರು. ಅಂದ್ರೆ ಇದು ಎಲ್ಲ ಅವ್ರವರೇ ಮಾಡ್ಕೊಂಡು ಸುಮ್ನೆ ಒಂದು ತೋರ್ಸ್ಬೇಕು, ಒಂದು ಕೋರ್ಟಿಗೆ ಒಂದು ತೋರ್ಸ್ಬೇಕು, ಮೀಟಿಂಗ್ ಮಾಡಿದೀವಿ, ನಡೆಸಿದೀವಿ ಅಂತ. ಆ ದಿನ DDPI ಅವರು ಆಕ್ಷೇಪಣೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಷ್ಟು ಜನ ಇದ್ದಾರೆ, ಹೆಂಗ್ರಿ ಇದನ್ನ ಮೀಟಿಂಗ್ ಅಂತ ಕರೆಯೋದು? ಅವರೇ ಇದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಓಕೆ, ಸುಬ್ಬಲಕ್ಷ್ಮಿ ಅವರೇ, ಈಗ ಮಕ್ಕಳನ್ನ ಹೊರಗಡೆ ನಿಲ್ಲಿಸ್ತಾರೆ, ಹೌದು, ಅದಾದ ನಂತರ ಏನಾಗುತ್ತೆ ಅಂದ್ರೆ ಅವ್ರನ್ನ ಯಾರು ಮನೆ ಕರ್ಕೊಂಡು ಹೋಗ್ತಾರೆ, ಏನ್ ಕತೆ? ಏನಾದ್ರು ಫೋನ್ ಮಾಡಿ ಹೇಳ್ತಾರ ನಿಮ್ಮ ಮಗುನ ಹೊರಗಡೆ ನಿಲ್ಸಿದೀವಿ ಕರ್ಕೊಂಡು ಹೋಗಿ ಅಂತ? ಇದುವರೆಗೂ ಆತರ ಯಾವ್ದು ನಡೆದಿಲ್ಲ. ಸುಮ್ನೆ ಹೊರಗಡೆ ನಿಲ್ಸಿ ನಿಲ್ಸಿದ್ದಾರೆ, ಮಕ್ಕಳು ಅಳ್ತಾ ಇದಾರೆ. ಮಕ್ಕಳಿಗೆ ಏನಾದ್ರು ಹೋಗೋ ಬರೋರು ಯಾರಾದ್ರೂ ಫೋನ್ ಕೊಡ್ತಾರೆ. ಸಾಮಾನ್ಯ ಈ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಈ ಪೇರೆಂಟ್ಸ್ ಬೇರೆ ಪೇರೆಂಟ್ಸ್ ಹೋಗ್ತಾರಲ್ವಾ ಅವ್ರ ಮಕ್ಕಳನ್ನ ಬಿಡಕ್ಕೆ, ಅವ್ರ ಹತ್ರ ಫೋನ್ ತಗೊಂಡು ಅವ್ರ ಪೇರೆಂಟ್ಸ್ ಗೆ ಕಾಲ್ ಮಾಡ್ಬೇಕು. ಸ್ಕೂಲ್ ಅವ್ರು ಏನ್ ಹೇಳ್ತಾರೆ, ಗೇಟ್ ಒಳಗಡೆ ಇದ್ರೆ ಅವ್ರದ್ದು ಜವಾಬ್ದಾರಿ, ಆಚೆ ಇದ್ರೆ ಅದು ಇಲ್ಲ. ಗೇಟ್ ಇಂದ ಆಚೆ ಇದ್ರು ಅವ್ರ ಜವಾಬ್ದಾರಿ ಇಲ್ಲ. ಇವಾಗ ಹಿಂಗಾದ್ರೆ, ಇವಾಗ ಇದು ನಡೆದಿರೋದು ಬಾಯ್ಸ್ ಸ್ಕೂಲ್, ಏನ್ ಗ್ಯಾರಂಟಿ ಇದೆ ನಮ್ಗೆ ಗರ್ಲ್ಸ್ ಸ್ಕೂಲ್ ಅಲ್ಲಿ ಈ ತರ ನಡೆಯಲ್ಲ ಅಂತ? ಬಿಕಾಸ್ ಇವಾಗ ಡೇಟಾ ಲೀಕ್ ಮಾಡಿದ್ದಾರೆ. ನಾವು ದುಡ್ಡು ಕಟ್ಟಿಲ್ಲ, DD ಕಟ್ಟಿಲ್ಲ, ಏನು ಕಟ್ಟಿಲ್ಲ, ಬಟ್ ನಮ್ ಡೇಟಾ ಎಲ್ರ ಹತ್ರ ಇದೆ. ಆ ಬುಕ್ ಹೆಂಗ್ ಮಾರಾಟ ಮಾಡ್ತಾ ಇದ್ರಂದ್ರೆ, ಆಟೋ ವ್ಯಾನ್ ಆತರ ಮಾಡ್ತಾ ಇದ್ರು. ಆಟೋ ಡ್ರೈವರ್ ಫೋನ್ ಮಾಡ್ಬಿಟ್ಟು ಪೇರೆಂಟ್ಸ್ ಗೆ ಕರೀತಾ ಇದ್ರು. ಅವ್ರಿಗೆ ಹೆಂಗ್ ಸಿಕ್ತು ನಮ್ ನಂಬರ್ಸ್? ಇದೆಲ್ಲ ತುಂಬಾ ಡೇಂಜರಸ್ ಅಲ್ವಾ? ಅದು ಕೇಳಿದ್ರೆ ಇವಾಗ ಇವ್ರು ಹೇಳೋದು ಏನಂದ್ರೆ, ಬೇರೆ ಪೇರೆಂಟ್ಸ್ ಗೆ ತೊಂದ್ರೆ ಇಲ್ಲ, ಬರೀ ನಮ್ಗೆ ತೊಂದ್ರೆ ಇದೆ ಅಂತ. ಬೇರೆ ಪೇರೆಂಟ್ಸ್ ಮುಂದೆ ಬರ್ತಾ ಇಲ್ಲ ಸರ್. ಅವರು ಹಿಂದೆ ಹೆದರ್ಕೊಳ್ತಾರೆ ಏನಾದ್ರು ಮಾಡ್ಬೇಕು ಅಂತ, ಬಟ್ ಮುಂದೆ ಬಂದ್ರೆ ತೊಂದರೆ ಕೊಡ್ಬೋದು, ಕ್ಲಾಸ್ ಒಳಗಡೆ ಡೆಫಿನೆಟ್ ಆಗಿ ಹರಾಸ್ಮೆಂಟ್ ಆಗತ್ತೆ ಅಂತಾನೆ ಭಯ ಎಲ್ರಿಗೂ, ಅದಕ್ಕೆ ಮುಂದೆ ಬರಲ್ಲ. ಓಕೆ, ಮಕ್ಳು ಇರೋದ್ರಿಂದ ಆ ಒಂದು ವೀಕ್ ಪಾಯಿಂಟ್ ಇರುತ್ತೆ, ಅವರಿಗೆ ಸೆನ್ಸಿಟಿವ್ ಆಗಿರ್ತಾರೆ ಅಂತ. ಮತ್ತಿನ್ನೊಂದು ವಿಚಾರ ಮೇಡಮ್, ನೀವು ಹೇಮಲತಾ ಅವ್ರು ಹೇಳ್ತಾ ಇದ್ರೆ ಯೂನಿಟ್ ಟೆಸ್ಟ್ ಬಗ್ಗೆ
ಖಾಲಿ ಒಂದು ಚಾಪ್ಟರ್ ಮಾಡಿ ಒಂದು ಟೆಸ್ಟ್ ಮಾಡ್ಬೇಕು ಅಂತ ಏನೋ ಇದೆ, ಆದ್ರೆ 1 week ಅಲ್ಲಿ 2 ಚಾಪ್ಟರ್ ಮುಗಿಸ್ಬಿಡ್ತಾರೆ ಇವರು ಅಂತ. ಹೌದು, ಈ ಸಲದಲ್ಲಿ ಈಗ ಬುಕ್ಸ್ ಚೇಂಜ್ ಆಗಿತ್ತು. ಇದನ್ನ ಏನಾಯ್ತು, ಕೋರ್ಟ್ಗೆ ಇದು ಸಿಲೆಬಸ್ ಎಲ್ಲ ಇದನ್ನ ಬುಕ್ಸ್ ಬೇಡ ಅಂತೆಲ್ಲ ಹೇಳಿ ಮಾಡಿದ್ವಿ. ಹಾಗಾಗಿ ಅವ್ರೇನ್ ಮಾಡಿದ್ರು, ಇಡೀ ವರ್ಷದಲ್ಲಿ ಅವರು ಎಷ್ಟು ಸ್ಲೋ ಪೇಸ್ ಅಲ್ಲಿ 1 ಚಾಪ್ಟರ್ ತಗೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಿ, ಅದಕ್ಕೆ ನೋಟ್ಸ್ ಕೊಟ್ಟು, ಅದಕ್ಕೆ ಕ್ವೆಶನ್ ಆನ್ಸರ್ಸ್ ಇದ್ ಮಾಡಿ, ಆಕ್ಟಿವಿಟಿ ಇರುತ್ತೆ ಅದನ್ನೆಲ್ಲ ಮಾಡಿಸಿ ಆಮೇಲಿಂದ ಅದು ಟೆಸ್ಟ್ ಗೆ ಬರ್ತಾ ಇತ್ತು. ಈಗ ಏನ್ ಮಾಡಿದ್ದಾರೆ, ಚಾಪ್ಟರ್ ಜಸ್ಟ್ ರೀಡಿಂಗ್, ಕೆಲವು ಮೋಸ್ಟ್ ಆಫ್ ದಮ್ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ, ಒಬ್ಬರನ್ನ ನಿಲ್ಸೋದು, ಅವ್ರ ಹತ್ರ ಕೈಯಲ್ಲಿ ಓದಿಸ್ತಾರೆ. ಅದು ಟೀಚರ್ ಅರ್ಥ ಆಯ್ತಾ, ಅರ್ಥ ಆಯ್ತು, ಓಕೆ ಮಿಸ್, ಸರಿ ನೆಕ್ಸ್ಟ್ ಚಾಪ್ಟರ್ ಮಾಡ್ಬಿಡ್ತೀನಿ, ಆಮೇಲೆ ನಿಮ್ಗೆ ನೋಟ್ಸ್ ಕೊಡ್ತೀನಿ. ಓಕೆ, ನೋಟ್ಸ್ ಹೇಗ್ ಕೊಡ್ತಾ ಇದಾರೆ, ಲೀಡರ್ಸ್ ಯಾರಿದ್ದಾರೆ ಅವರಿಗೆ ಒಂದ್ 4-5 ಜನಕ್ಕೆ ಬುಕ್ಸ್ ನ ಪಾಸ್ ಮಾಡ್ತಾರೆ. ಆ ಲೀಡರ್ಸ್ ನೋಟ್ಸ್ ಮಾಡಿದ್ಮೇಲೆ ಇವ್ರು ಕೊಡ್ತಾರೆ ಬೇರೆ ಸ್ಟೂಡೆಂಟ್ಸ್ ಗೆ. ಅದು ಎಷ್ಟು ಮಟ್ಟಿಗೆ 55 ಸ್ಟೂಡೆಂಟ್ಸ್ ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಆಗಲ್ಲ. ಈಗ ವಾಟ್ಸ್ಆಪ್ ಇರೋದ್ರಿಂದ ಏನಾಗ್ತಿದೆ, ಎಲ್ಲರೂ ಪ್ಲೀಸ್ ಫಾರ್ವರ್ಡ್ ದ ನೋಟ್ಸ್ ಅಂತ ಬರುತ್ತೆ. ಅಲ್ಲಿಂದ ಜೆರಾಕ್ಸ್ ತಗೊಂಡು, ಜೆರಾಕ್ಸ್ ಅಲ್ಲಿ ಮಕ್ಕಳು ಎಷ್ಟು ಮಿಸ್ಟೇಕ್ಸ್ ಮಾಡಿರ್ತಾರೆ ಬರೆಯುವಾಗ ಅದನ್ನ ನಾವು ಕರೆಕ್ಟ್ ಮಾಡಿ, ನಾವು ಟೀಚರ್ಸ್ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ನಮ್ ಕೆಲಸ ಮಾಡ್ಕೊಂಡು ಇವರಿಗೆ ನೋಟ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಆಮೇಲೆ ಮಕ್ಕಳನ್ನ ಟೆಸ್ಟ್ ಕಳಿಸ್ಬೇಕು. ಅದ್ರ ಜೊತೆಲಿ ನೀವೇ ಆನ್ಸರ್ ಮಾಡಿ, ನೀವೇ ಕ್ವೆಶನ್ ಮಾಡಿ ಎಲ್ಲ ಮಾಡ್ಕೊಂಡು ನೀವೇ ಬಂದು ಟೆಸ್ಟು ನೀವೇ ಬರ್ದ್ಬಿಡಿ, ಆಮೇಲೆ ಇವ್ರು ಏನ್ ಮಾಡ್ತಾರೆ. ಬಟ್ ಕೇಳಿದಾಗ ಇಲ್ಲ, ಆ ತರದ್ದು ಪ್ರಿನ್ಸಿಪಲ್ ನಾಲೆಡ್ಜ್ಗೆ ಇದುವರೆಗೂ ಬಂದಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಸ್ಕೂಲ್ ಅಲ್ಲಿ, ಪ್ರಿನ್ಸಿಪಲ್ ನಾಲೆಡ್ಜ್ಗೆ ಇನ್ನೂ ಬಂದಿಲ್ಲ. ಅವರು ಹೇಳ್ತಾರೆ ಐ ವಿಲ್ ಟೇಕ್ ಕೇರ್ ಆಫ್ ದಿಸ್ ಹೆನ್ಸ್ ಫೋರ್ತ್, ಹಿಂಗ್ ಹಾಕ್ದಿರಂಗ್ ನಾನು ನೋಡ್ಕೋತೀನಿ. ಬಟ್ ಇಲ್ಲಿವರೆಗೂ ಏನ್ ಮಾಡ್ತಿದ್ರಿ ಹಾಗಾದ್ರೆ ನೀವು? ಯಾಕೆ ಈ ವಿಷಯ ನಿಮ್ಗೆ ಗಮನಕ್ಕೆ ಬಂದಿಲ್ಲ? ಗಮನಕ್ಕೆ ಬಂದಿದ್ರು ನೀವು ಸುಮ್ನೆ ಹಾಗಿದ್ದೀರಾ ಹಾಗಾದ್ರೆ? ಇವಾಗ ಇನ್ನೊಂದು ವಿಷಯ ಇವ್ರು ಹೇಳ್ದಂಗೆ, ಟೀಚರ್ಸ್ ಏನ್ ಮಾಡ್ತಾ ಇದಾರೆ, ಎಸ್ಪೆಷಲಿ ಫಾರ್ ಮ್ಯಾಥ್ಸ್, ಅವ್ರಿಗೆ ಏನ್ ಗೊತ್ತಿದೆ ಆ ಪ್ರಾಬ್ಲಮ್ ನ ಬರೀತಾ ಇದಾರೆ ಬೋರ್ಡ್ ಅಲ್ಲಿ. ಬೇರೆ ಪ್ರಾಬ್ಲಮ್ಸ್ ನ ನೀವೇ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇಗ್ನೋರ್. ಅವರು ಹೇಳೋದು ಇವಾಗ ಒಂದೇ ಮಾತು, ಲಾಸ್ಟ್ ವೀಕ್ ಇಂದ ಇಗ್ನೋರ್. ಅದೇ ಎಕ್ಸಾಮ್ ಅಲ್ಲಿ ಬಂದ್ರೆ ಅವಾಗ ಮಕ್ಳು ಏನ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರ. ನಮ್ ಪ್ರಶ್ನೆ ಅದು, ನಿನ್ನೆ ಪ್ರಿನ್ಸಿಪಲ್ ಗೆ ಕೇಳಿದ್ವಿ ಇದೇ ಪ್ರಶ್ನೆ. ಹಿಂಗ್ ಹೇಳ್ತಾರೆ ಅಂದ್ರೆ ನನ್ಗೆ ಗೊತ್ತಿಲ್ಲ, ಹಂಗಿಲ್ಲ, ನಾವು ಯಾವ ಮಕ್ಕಳಿಗೆ ಡೌಟ್ ಇದ್ರು ಯಾವಾಗ್ಲೂ ಬಂದ್ ಕೇಳಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಮಕ್ಕಳು ಆತರ ಹೋಗ್ತಾರ ಟೀಚರ್ಗೆ ಕೇಳಲಿಕ್ಕೆ? ಇಲ್ಲ, ಎಷ್ಟು ಮಕ್ಕಳು ಹೋದ್ರೆ ಎಷ್ಟು ಜನಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಆತರ ಎಲ್ಲಾ. ಒಂದು ವಿಚಾರ ನಾನು ಗಮನಿಸಿದೆ, ಈಗ ಅವರ ಒಂದು ವ್ಯಾನ್ ಗಳಿಗೆ ಬೇಗ ಬಿಡ್ತಾರಂತಂದ್ರೆ, ಲೇಟ್ ಆಗಿ ಹೋದ್ರು ಬಿಡ್ತಾರಂತಂದ್ರೆ ಅವ್ರ ಇಂಟೆನ್ಷನ್ ಏನಾದ್ರು ಎಲ್ಲರೂ ಕೂಡ ವ್ಯಾನ್ ಅಲ್ಲೇ ಬರ್ಬೋದು ಅಂತ ಇರ್ಬೋದಾ ಸರ್? ಒಂದು ವ್ಯಾನ್ಗೆ 1 ವರ್ಷಕ್ಕೆ 30,000 ರಿಂದ 40,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಓಕೆ, ಮೇ ಬಿ ಅದೇ ಇಂಟೆನ್ಷನ್ ಇದೆ ಅವ್ರಿಗೆ, ಎಲ್ಲರೂ ಕೂಡ ವ್ಯಾನ್ ಅಲ್ಲೇ ಕಳಿಸ್ಲಿ. ನೀವು ಮ್ಯಾನೇಜ್ಮೆಂಟ್ ಬಗ್ಗೆನೇ ಕೇಳಬೇಕು. ಯಾಕಂದ್ರೆ ನಾವು ಮನೆಗೆ ಕರ್ಕೊಂಡು, ನಾವು ಇವಾಗ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಒಂದು 500 to 600 rupees ಮಂತ್ಲಿ ಇರುತ್ತೆ, ಬಿಡ್ತೇವೆ. ಇಲ್ಲ ಕೆಲವರೆಲ್ಲ 2 wheeler ಕರ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಕೆಲವು ಮಕ್ಕಳು ನಡ್ಕೊಂಡು ಹೋಗ್ತಾರೆ, ಕೆಲವು ಮಕ್ಕಳು ಸೈಕಲ್ ನಲ್ಲಿ ಹೋಗ್ತಾರೆ. ಹಾಗಾಗಿ ನೀವು ನಿಮ್ದೇ ಆದ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನೀವು ಒಳಗಡೆ ಬಂದಾಗ ಇಟ್ ಇಸ್ ಅ ರೆವಿನ್ಯೂ ಅಲ್ಲ. ಸೊ ದಟ್ ಇಸ್ ಅನದರ್ ವೇ ಆಫ್ ಆರ್ಮ್ ಟ್ವಿಸ್ಟಿಂಗ್. ಇವತ್ತು ಪೇರೆಂಟ್ಸ್ ಯಾವುದರ ಬಗ್ಗೆ ಮಾತಾಡೋಗಿಲ್ಲ. ಐ ಆಮ್ ನಾಟ್ ಇವನ್ ಸರ್ಪ್ರೈಸ್ಡ್ ದ ಮೊಮೆಂಟ್ ವಿ ಗೋ ಔಟ್, ನಮ್ಮ ಮೇಲೆ ಎಷ್ಟು ಕೇಸ್ಗಳು ಬುಕ್ ಆಗ್ತದೆ ಗೊತ್ತಿಲ್ಲ. ಸೊ ವಾಯ್ಸ್ ರೈಸ್ ಮಾಡುವಂತ ಕ್ವಶನ್ ಇಲ್ಲ ಇಲ್ಲಿ. ವಾಯ್ಸ್ ರೈಸ್ ಮಾಡಿದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಓಕೆ, ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕೈಲಾದಂತ ಪ್ರಯತ್ನ ನಾವು ಕೂಡ ಮಾಡ್ತಿದೀವಿ. ಮುರಳಿ ಅವರು, ನೀವೇನಂತೀರಿ ಫೈನಲಿ? ಸರ್, ದಯವಿಟ್ಟು ನಿಮ್ಮಂತ ಮೀಡಿಯಾದವ್ರ ಮುಂದೆ ಬರಬೇಕು. ಇದನ್ನ ಎಲ್ಲ ನಮ್ಮ ಉದ್ದೇಶ ಬಂದು ಸ್ಕೂಲ್ ಶಾಲೆ ಹೆಸರನ್ನ ಹಾಳು ಮಾಡೋದಂತಲ್ಲ ಸರ್, ನಮಗೆ ನ್ಯಾಯ ಬೇಕು ಸರ್. ಮಕ್ಕಳು ಎಷ್ಟು ಕಷ್ಟಪಟ್ಟು ನಾವು ದುಡ್ಡುಗಳನ್ನ ಹೊಂದಿಸ್ ಕಳಿಸ್ತೀವಿ, ಆ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು. ಇವತ್ತು ಟೀಚರ್ಸ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮ್ಮ ಕೈಲಿ ಟೀಚ್ ಮಾಡಕ್ ಆಗ್ತಾ ಇಲ್ಲ. ಟೀಚರ್ಸ್ಗಳು ಲೆಟರ್ ಇದೆ ನಮ್ಮ ಹತ್ರ, ನಮ್ಗೆ ಎಕ್ಸಿ ಟೀಚ್ ಮಾಡಕ್ ಆಗ್ತಾ ಇಲ್ಲ ಅಂತ. ಯಾವ್ದಕ್ಕೆ ಸರ್ ಈ ಪರಿಸ್ಥಿತಿ? ನಾವ್ ಇಂಥ ದೊಡ್ಡ ಶಾಲೆ ತಗೊಂಡಿದ್ದೆ ತಪ್ಪ, ಇಲ್ಲ ನಾವು ಈ ರಾಜ್ಯದಲ್ಲಿ ಬದುಕ್ತಾ ಇರೋದು ತಪ್ಪ? ಆರ್ ವಿ ಲಿವಿಂಗ್ ಇನ್ ಜರ್ಮನಿ? ಹಿಟ್ಲರ್ ಸಮಾಜ ಏನ ಇದು? ಅಲ್ಲ, ನಮ್ಮ ಒಂದು ನೋವಿಗೆ ಆನ್ಸರ್ ಮಾಡೋರು ಯಾರಿದ್ದಾರೆ? ಸ್ಪಂದನೆ ಇಲ್ಲ ನಿಮ್ಮ ಇದಕ್ಕೆ ಅಂತ ಅಲ್ಲ, ಎಲ್ಲಾ ಕಡೆ ರಿಪೋರ್ಟ್ಸ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ರಿಪೋರ್ಟ್ ಇದೆ, ಇವರು ಸ್ಕೂಲ್ ನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಇದೆ, ದೇ ಆರ್ ಇನ್ ಹ್ಯಾಂಡ್ ಇನ್ ಗ್ಲೋವ್ ವಿತ್ ದ ವೆಂಡರ್ಸ್ ಅಂತ. ಇವರೇ ವೆಂಡರ್ಸ್ ಅಂತ ನಾವು 108 ಫಾರ್ಮ್ಗಳಲ್ಲಿ ನಾವು ಪ್ರೂವ್ ಮಾಡಿದೀವಿ. ಅದಾದ್ಮೇಲೂ ಇನ್ನೇನ್ ಪ್ರೂಫ್ ಬೇಕಿದೆ ನಮ್ಮ ಗವರ್ಮೆಂಟ್ ಗಾಗ್ಲಿ, ನಮ್ಮ ಒಂದು ಡಿಪಾರ್ಟ್ಮೆಂಟ್ ಗಳಿಗಾಗಲಿ? ನಮ್ಗೆ ಯಾರಿಂದ ನ್ಯಾಯ ಸಿಗುತ್ತೆ? ನಮ್ಮ ಮಕ್ಕಳಿಗೆ ಯಾರಿಂದ ನ್ಯಾಯ ಸಿಗುತ್ತೆ? ಬಿಡಿ ಸರ್, ನಮಗಂತೂ ಅಚ್ಚೇ ದಿನ ಇಲ್ಲ ಸರ್, ಆಗೋಯ್ತು. ನಮ್ಮ ವಯಸ್ಸಲ್ಲಿ ಅಚ್ಚೇ ದಿನ ಬರೋಕ್ ಚಾನ್ಸ್ ಇಲ್ಲ. ನಮ್ಮ ಮಕ್ಕಳನ್ನ ಯಾವ್ದಕ್ಕೋಸ್ಕರ ನಾವು ಇಂಥ ಒಂದು ಸಂಸ್ಥೆ ಕಳ್ತೀವಿ? ಯಾಕೆ ಗೌರ್ಮೆಂಟ್ ಸ್ಕೂಲ್ಗಳಿಲ್ವಾ? ಈ ಟ್ರೀಟ್ಮೆಂಟ್ ಆದ್ರೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೋದಾಯ್ತು. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಆರ್ ವಿ ನಾಟ್ ಸಕ್ಸಸ್ಫುಲ್? 16 ಪುಸ್ತಕ 4 16 ಪುಸ್ತಕ ಓದೋದು ಮಾತ್ರ ನನ್ನ ಮಗ ಸಕ್ಸಸ್ಫುಲ್ ಆಗ್ತಾರೆ.
ಮೇಡಮ್ ನೀವೇನಂತ ಫೈನಲಿ? ಸರ್ ಥ್ಯಾಂಕ್ಸ್. ಇವತ್ತು ನೀವು ಮಹೇಶ್ ಅವ್ರ ಜೊತೆ ನೇರ ಸಂಪರ್ಕ ಮಾಡಿಸಿದೀರಾ, ಬಟ್ ಇದ್ರ ಬಗ್ಗೆ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಏನಂತ ಹೇಳ್ತಾರೆ ಮಾಹಿತಿ ಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ಅದು ನಿಮ್ಮಿಂದ ಆಗ್ಲಿ ಅಂತ ಕೇಳ್ಕೊತೀನಿ. ಸೇಮ್ ಥಿಂಗ್, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಅವರು ಮಾತಾಡಿದ್ರು ಎಜುಕೇಶನ್ ಮಿನಿಸ್ಟರ್, ಈ ತರ ಅವರಿಗೆ ಇಷ್ಟು 2 months ಅಲ್ಲಿ ನಡೆದಿರೋದು ಎಲ್ಲ ಗೊತ್ತಿದೆ ಅವರಿಗೆ. ಹಾಗಾಗಿ ನಾವು ಇನ್ನ ಅವ್ರನ್ನ ಕೇಳ್ಕೊಳ್ಳೋದೇನಂದ್ರೆ 2 months ಆದ್ರೂ ಆ ಇಂಪ್ಲಿಮೆಂಟ್ ಮಾಡಿ ಇದು ಆಕ್ಷನ್ ತಗೊಂಡು ಇದ್ರಲ್ಲಿ ಚೇಂಜಸ್ ಬರ್ಬೇಕಿತ್ತು ಇಷ್ಟೊತ್ತಿಗೆಲ್ಲ. ಈ ತರ ಬುಕ್ಸ್ ಈ 3 ಇನ್ಸ್ಟಿಟ್ಯೂಷನ್ಗೆನೆ ಇಡೀ ಕರ್ನಾಟಕದಲ್ಲಿ ಇಲ್ದೇ ಇರೋದು ಈ 3 ಸ್ಕೂಲಿಗೆ ಮಾತ್ರ ಅದು ಪರ್ಟಿಕ್ಯುಲರ್ ಆಗಿ ಆ ಬುಕ್ಸೇ ಯಾಕೆ ಬೇಕು, ಅದೇ ವೆಂಡರ್ಸ್ ಯಾಕೆ ಬೇಕು. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ತಪ್ಪಿರೋ ಬುಕ್ಸ್ ಅಲ್ಲಿ ಹೇಳ್ಕೊಡೋ ಅಷ್ಟು ಅದೇ ಬುಕ್ ಬೇಕು ಅಂತ ಹೇಳಿ ಅದಕ್ಕೆ ನಾವು ಪೇ ಮಾಡಿ 9,000 10,000 ಈವನ್ 3rd standard 4th standard ಕಿಡ್ಸ್ 10,000 ರೂಪಾಯಿ ಕೊಟ್ಟು ಕಲಿಯುವಂತದ್ದೇನಿದೆ ಆ ಬುಕ್ಸ್ ಅಲ್ಲಿ. ಸರ್ ಒಂದೇ ಅಂದ್ರೆ one request to media and to the government, whoever it is, we want a solution. Okay, ಕೋರ್ಟ್ಗೂ ಆದ್ರೂ ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ, law will take its own time. Okay, but ಇವಾಗ ನಮ್ಗೆ ತಕ್ಷಣಕ್ಕೆ ಏನಾದ್ರೂ ಸೊಲ್ಯೂಷನ್ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ. ನಮ್ಮ ಪೇರೆಂಟ್ಸ್ ನ ಬಿಟ್ಬಿಡಿ, ಅಟ್ ಲೀಸ್ಟ್ ಫಾರ್ ದ ಫ್ಯೂಚರ್ ಆಫ್ ದ ಚಿಲ್ಡ್ರನ್. ಶೋರ್. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳು. ಧೈರ್ಯ ಮಾಡಿ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಉದ್ದೇಶ ಕೂಡ ಯಾವುದೇ ಒಂದು ಸಂಸ್ಥೆಯ ಹೆಸರನ್ನ ಕೆಡಿಸಬೇಕಂತನೋ ಅದು ಬೇರೆ ಯಾವುದೋ ಅಂತ ಉದ್ದೇಶ ಅಲ್ಲ. ಮಕ್ಕಳ ಪಾಯಿಂಟ್ ಆಫ್ ವ್ಯೂ, ಅಷ್ಟು ಮುಗ್ಧ ಮಕ್ಕಳನ್ನ ಆ ರೀತಿಯಾಗಿ ಟಾರ್ಚರ್ ಮಾಡೋದು ತಪ್ಪು ಅನ್ನೋದು ನಮ್ಮ ಉದ್ದೇಶ ಕೂಡ. ಆದಷ್ಟು ಬೇಗ ಎನ್ ಮಹೇಶ್ ಅವರು ಕೂಡ ಒಂದು ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ತಾರೆ ಅಂತ ನಾವು ಕೂಡ ನಿರೀಕ್ಷೆ ನೆಟ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜ್ವಾಲ ನಮ್ಮದು, ಬಲ ನಿಮ್ಮದು.